ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಎಲ್ಲ ಬೇರೆ ಬೇರೆ ಸಿದ್ಧಾಂತಗಳನ್ನು ನಾವು ನೋಡ್ತಾ ಇದ್ವಿ. ವೇದವನ್ನ ಒಪ್ಪದ ಸಿದ್ಧಾಂತಗಳನ್ನು ನಾವು ನೋಡಿದೆವು. ಜೈನ, ಬೌದ್ಧ, ಸ್ವಲ್ಪ ಮಟ್ಟಿಗೆ ಪಾಶುಪತ, ಆಮೇಲೆ ಸ್ವಲ್ಪ ಶೈವ, ಅದಾದ ಮೇಲೆ ಚಾರ್ವಾಕ, ಈ ತರಹದ ಜೈನ, ಈ ಎಲ್ಲ ಸಿದ್ಧಾಂತಗಳನ್ನ ನಾವು ಪಕ್ಷಿ ನೋಟದಲ್ಲಿ ನೋಡಿಕೊಂಡು ಹೋದ್ವಿ. ಈಗ ನಾವು ನೋಡ್ತಾ ಇರೋದು ತರ್ಕ ಅಂತ ಪ್ರಸಿದ್ಧಿ ಪಡೆದ ಮತ, ತರ್ಕಶಾಸ್ತ್ರ ಅಂತ. ಭಾರತೀಯ ವಿದ್ವತ್ ಪರಂಪರೆಯಲ್ಲಿ ಇದನ್ನ ಓದದವರೇ ಇಲ್ಲ. ಬೈಲಿಕ್ಕಾದ್ರೂ ಓದಿರ್ತಾರೆ, ಅಥವಾ ಮರಿಲಿಕ್ಕಾದ್ರೂ ಓದಿರ್ತಾರೆ, ಅಥವಾ ಇದನ್ನೇ ಶ್ರೇಷ್ಠ ಅಂತ ಅಂದುಕೊಂಡು ಇದರಲ್ಲಿಯೇ ಮುಳುಗುವುದನ್ನು ಓದಿರ್ತಾರೆ. ಸರಿ, ಇವರು ಏನು ಹೇಳಿದ್ರು, ಏನು ಮಾಡಿದ್ರು ಅಂತನ್ನೋದನ್ನ ಹೇಳಬೇಕಿದೆ. ನಾನು ಈ ಮೊದಲು ಸ್ವಲ್ಪ ಹೇಳಿದ್ದೆ, ಚಾರ್ವಾಕರು ಪ್ರತ್ಯಕ್ಷವನ್ನ ಮಾತ್ರ ಪ್ರಮಾಣ ಅಂತ ಹೇಳಿದ್ರು. ಬೌದ್ಧರು, ಜೈನರು ಪ್ರತ್ಯಕ್ಷ ಮತ್ತೆ ಅನುಮಾನ ಪ್ರಮಾಣ ಅಂದ್ರು. ಅಷ್ಟೇ, ಆಗಮ ಇಲ್ಲ. ನಂತರದವರು ಆಗಮ ಪ್ರಮಾಣ ಅಂದ್ರು. ಆದರೆ ಆ ವೇದ ಅದು ಪೌರುಷೇಯ ಅಂದ್ರು. ಆ ಸಾಲಿಗೆ ಇವರು ಕೂಡ ಸೇರ್ತಾರೆ. ತಾರ್ಕಿಕರು ಅಂತ ಇವರನ್ನು ಕರೀತಾರೆ, ನೈಯಾಯಿಕರು ಅಂತ ಕರೀತಾರೆ. ಇವತ್ತು ಈ ತರಹದ ಒಂದು ಜನಾಂಗ ಇಲ್ಲ. ಆದರೆ ಬಹುತೇಕ ಎಲ್ಲ ಸ್ವಾಮಿಗಳು ಇದನ್ನೇ ಓದಿರೋದು. ನಮ್ಮ ಪೇಜಾವರ ಸ್ವಾಮಿಗಳು, ಆಮೇಲೆ ವಿದ್ಯಾಮಾನ್ಯರು ಕೂಡ ಈ ಶಾಸ್ತ್ರವನ್ನೇ ಓದಿದ್ದು. ಈ ಶಾಸ್ತ್ರದ ಪ್ರಭಾವ ಅವರ ಮೇಲೆ ದಟ್ಟವಾಗಿ ಇತ್ತು. ಅವರು ಬಹಳ ದಿವಸ ಇದರಿಂದ ಆಚೆ ಬಂದಿರಲಿಲ್ಲ. ಇವತ್ತು ಎಲ್ಲಾ ವಿದ್ಯಾಪೀಠಗಳಲ್ಲಿ ಇದನ್ನೇ ಓದಿಸೋದು. ಇದನ್ನ ಬಿಟ್ಟು ಯೋಚನೆ ಮಾಡಲಿಕ್ಕೆ ಬರದೇ ಇರುವಷ್ಟು ಆಗಿ ಹೋಗಿದ್ದಾರೆ ಎಲ್ಲರೂ. ಮಾಧ್ವರು, ಸ್ಮಾರ್ತರು, ರಾಮಾನುಜೀಯರು ಎಲ್ಲರೂ ಈ ಶಾಸ್ತ್ರವನ್ನು ಓದಿ, ತರ್ಕಶಾಸ್ತ್ರವನ್ನು ಓದಿ, ಈ ತರ್ಕಶಾಸ್ತ್ರವೆಂಬ ಗೂಟಕ್ಕೆ ಕತ್ತು ಕಟ್ಟಿ ಹಾಕಿಕೊಂಡಿದ್ದಾರೆ. ಹೀಗಾಗಿ ಯಾರು ಕೂಡ ಇನ್ನೋವೇಟಿವ್ ಆಗಿ ಥಿಂಕ್ ಮಾಡೋ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ. ಅದು ಎಲ್ಲ ಇಡೀ ಸಮಾಜದ ದುರಂತ. ಅಂದ್ರೆ ಪ್ರಾಚೀನ ಭಾರತದ ಸಮಾಜದ ದುರಂತ. ನೀವು ವಿದ್ವಾಂಸರನ್ನು ನೀವು ಕೇಳಿದರೆ ಅವರು ತರ್ಕಶಾಸ್ತ್ರದ ಹಿನ್ನೆಲೆಯಿಂದ ಇನ್ನೂ ಆಚೆ ಬಂದಿಲ್ಲ, ಇನ್ನೂ ಓದ್ತಾರೆ. ವಿದ್ಯಾಪೀಠಗಳಲ್ಲಿ ಆಗುವ ಎಕ್ಸಾಮೇ ಇದು. ಹೌದು, ಕೊಟ್ಟವರು ಯಾರು ಅಂತ ಹೇಳುತ್ತೇನೆ. ಈ ತರ್ಕಶಾಸ್ತ್ರದ ಮೂಲ ಯಾರು ನೋಡಿ. ಗೌತಮ ಮತ್ತು ಕಣಾದ ಅಂತ ಇಬ್ಬರು. ಗೌತಮರು ನ್ಯಾಯಶಾಸ್ತ್ರ ಅಂತ ಹೇಳಿ ಭಾಷೆಯ ದೋಷಗಳನ್ನು ಹೇಳುವಂತಹ ಶಾಸ್ತ್ರಗಳನ್ನು ಕೊಟ್ಟರು. ಕಣಾದರು ಪರಮಾಣುವಿನ ಸಂಗತಿಯನ್ನು ನಿರೂಪಣೆ ಮಾಡಿದ್ರು. ಆಮೇಲೆ ಅದೆರಡು ಮರ್ಜ್ ಆಯಿತು. ಮರ್ಜ್ ಆದ ಮೇಲೆ ಸುಮಾರು 13ನೇ ಶತಮಾನದಲ್ಲಿ ಈ ಶಾಸ್ತ್ರ ಗಂಗೇಶೋಪಾಧ್ಯಾಯ ಅಂತ, ಅವನು ನ್ಯೂಟನ್ ತರಹ, ಮಾಡರ್ನ್ ಸೈನ್ಸಿನಲ್ಲಿ ನ್ಯೂಟನ್ ಅಂತ ಒಬ್ಬ ವಿಜ್ಞಾನಿ ಇದ್ದಾನಲ್ಲ, ಆ ತರಹ ಗಂಗೇಶೋಪಾಧ್ಯಾಯ, ಮಧ್ವಾಚಾರ ಸಮಕಾಲೀನ.
ಅಂದ್ರೆ ಮಧ್ವಾಚಾರ್ಯ ಕಾಲದಲ್ಲಿ ಇನ್ನೂ ಈ ಎರಡರ ಮಿಕ್ಸಪ್ ಶಾಸ್ತ್ರ ಇನ್ನೂ ಬಂದಿರಲಿಲ್ಲ. ಅದಾದ ಮೇಲೆ ವ್ಯಾಸತೀರ್ಥರ ಕಾಲದಲ್ಲಿ, ಜಯತೀರ್ಥರ ಕಾಲದಲ್ಲಿ ಅವರು ಇದನ್ನ ಸ್ವಲ್ಪ ಅಳವಡಿಸಿಕೊಂಡ್ರು, ಸ್ವಲ್ಪ ಬಿಟ್ಟರು. ವ್ಯಾಸತೀರ್ಥರಾದ ಮೇಲೆ ನಂತರದಲ್ಲಿ ಇದು ವ್ಯಾಪಕವಾಗಿ ಎಲ್ಲರೂ ಹರಡಿದೆ. ಅಂದಾಗಿ ಒಂದು ಮಾತು ಬಂತು ಮಾಧ್ವರಲ್ಲಿ, ಸುಧಾಂತ ವೇದಾಂತ, ಬಾಧಾಂತ ತರ್ಕ ಅಂತ. ಸುಧಾವರೆಗೂ ವೇದಾಂತ ಓದೋದು, ಸುಧಾ ಮುಗೀತು ಅಷ್ಟೇ, ಆಮೇಲೆ ಏನೂ ಇಲ್ಲ. ಇನ್ನು ಬಾಧ ಅಂತ ತರ್ಕಶಾಸ್ತ್ರದ ಒಂದು ಗ್ರಂಥ, ಬಾಧಕ್ಕೆ ತರ್ಕಶಾಸ್ತ್ರ ಕೊನೆಗೊಳ್ಳುತ್ತೆ ಅಂತ ಈ ತರಹ ಆಗಿ ಹೋಯ್ತು ಮೆಂಟಾಲಿಟಿ. ಅದರಿಂದಾಗಿ ನಾವು ಇವತ್ತು ಅನೇಕ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಹಿಂದೆ ಬಿದ್ದಿದ್ದೇವೆ. ಈ ತರ್ಕಶಾಸ್ತ್ರ ಏನದು ನೋಡಿ. ಮೊದಲು ಗೌತಮರ ನ್ಯಾಯಸೂತ್ರವನ್ನು ನಿಮಗೆ ಹೇಳುತ್ತೇನೆ, ಹೇಗಿರುತ್ತೆ ಅದು ಅಂತ. ಪ್ರಮಾಣ 16 ಅಂತಾರೋ, 16 ಪ್ರಮಾಣಗಳು, 16 ಪದಾರ್ಥಗಳು, 16 ಪದಾರ್ಥಗಳು. ಏನು ಪ್ರಮಾಣ? ನಮಗೆ ಏನನ್ನ ತಿಳಿಸುತ್ತೆ ಅದು ಪ್ರಮಾಣ. ಯಾವುದನ್ನು ತಿಳಿಯಬೇಕೋ ಅದು ಪ್ರಮೇಯ. ಸಂಶಯ, ಪ್ರಯೋಜನ, ದೃಷ್ಟಾಂತ, ಸಿದ್ಧಾಂತ, ಅವಯವ, ಫಿಗರ್ ಆಫ್ ಸ್ಪೀಚ್ ಅಂತ ಕರೀತಾರೆ, ಅವಯವ, ತರ್ಕ. ತರ್ಕ ಅಂತಂದ್ರೆ ಆಪಾದನೆ ಅಂತ ಹೇಳ್ತಾರೆ, ಇರಲಿ ಅದನ್ನು ಮತ್ತೆ ನೋಡುವ. ನಿರ್ಣಯ, ವಾದ, ಜಲ್ಪ, ವಿತಂಡ, ಹೇತ್ವಭಾಸ, ಛಲ, ನಿಗ್ರಹ ಸ್ಥಾನ, ಇಷ್ಟನ್ನ ತಿಳ್ಕೊಂಡ್ರೆ ಮೋಕ್ಷ ಆಗ್ಬಿಡತ್ತೆ ಅಂತಂದ್ರು. ದೇವರು ಬೇಡ ಅವರಿಗೆ. ದೇವರು ಬೇಡ ಅನ್ನುವ ಲೆವೆಲ್ಗೆ ಬಂದರು ಅವರು. ಪ್ರಮಾಣ, ಪ್ರಮೇಯ, ಸಂಶಯ, ಪ್ರಯೋಜನ, ದೃಷ್ಟಾಂತ, ಸಿದ್ಧಾಂತ, ಅವಯವ, ತರ್ಕ, ನಿರ್ಣಯ, ವಾದ, ಜಲ್ಪ, ವಿತಂಡ, ಹೇತ್ವಾಭಾಸ, ಛಲ, ಜಾತಿ, ನಿಗ್ರಹ ಸ್ಥಾನ, ಇದನ್ನ ತಿಳ್ಕೊಂಡ್ರೆ ಸಾಕು, ನಿಮಗೆ ಮೋಕ್ಷ ಆಗತ್ತೆ. ಸರಿ, ಎಷ್ಟು ತರಹದ ಪ್ರಮಾಣಗಳನ್ನು ನಾವು ಒಪ್ಪಬೇಕು? 4 ಅಂದ್ರು. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ ಅಂದ್ರು ತಾರ್ಕಿಕರು. ಸರಿ, ಏನನ್ನ ತಿಳ್ಕೊಳ್ಬೇಕು? ಆತ್ಮನನ್ನ ತಿಳ್ಕೊಳ್ಬೇಕು, ಶರೀರವನ್ನು ತಿಳ್ಕೊಳ್ಬೇಕು, ಇಂದ್ರಿಯವನ್ನು ತಿಳ್ಕೊಳ್ಬೇಕು, ಬುದ್ಧಿ, ಮನಸ್ಸು, ನಮ್ಮ ಜೀವನದ ದೋಷಗಳು ಏನು ಅಂತ ತಿಳ್ಕೊಳ್ಬೇಕು, ಪ್ರವೃತ್ತಿ ದೋಷ. ಆಮೇಲೆ ಸಾವಿನ ಬಗ್ಗೆ ತಿಳ್ಕೊಳ್ಬೇಕು, ಪ್ರೇತ್ಯ ಭಾವ, ಫಲ, ದುಃಖ, ಮೋಕ್ಷ. ಇವಿಷ್ಟನ್ನ ತಿಳ್ಕೊಳ್ಳೇಬೇಕು ಅಂತಂದ್ರು. ಇದನ್ನ ತಿಳ್ಕೊಂಡ್ರೆ ಸಾಕು, ಮುಕ್ತಿಯನ್ನು ಹೊಂದಬಲ್ಲಿರಿ. ಈ ಜಗತ್ತಿನ ನಿರ್ಮಾಣಕ್ಕೆ ಏನು ಕಾರಣ? ಪರಮಾಣು ಸಾಕು ಅಂತಂದ್ರು. ಪರಮಾಣುಗಳು ಈ ಜಗತ್ತಿನ ನಿರ್ಮಾಣವನ್ನ ಮಾಡುತ್ತವೆ. ಪರಮಾಣುಗಳು ಎಷ್ಟು? 4 ತರಹ ಅಂದ್ರು. ಈ ಪರಮಾಣುವಿನ ಬಗ್ಗೆ ಇವರ ಗ್ರಹಿಕೆಗಳನ್ನು ಕೇಳಿದ್ರೆ ಇವತ್ತಿನ ತರ್ಕಶಾಸ್ತ್ರ, ಇವತ್ತಿನ ವಿಜ್ಞಾನ ಓದಿದವರು ನಗುತ್ತಾರೆ. ಪೃಥ್ವಿ ಪಾರ್ಥಿವ ಪರಮಾಣು, ಈ ಭೂಮಿ ಏನಿದೆ ಅಂದ್ರೆ ಘನ ಪದಾರ್ಥ, ಅದನ್ನು ಭೂಮಿ ಅಂತ ಕರೀತಾರೆ. ಇದು ಫ್ರೇಮ್ ಆಗಲಿಕ್ಕೆ ಯಾವ ಪರಮಾಣು ಇದೆ ಅದನ್ನ ಪಾರ್ಥಿವ ಪರಮಾಣು ಅಂತ ಕರೀತಾರೆ. ನೀರಿಗೆ ಕಾರಣವಾದ ಪರಮಾಣು, ಅವರ ಲೆಕ್ಕದಲ್ಲಿ ನೀರು ಬೇರೆನೇ ದ್ರವ್ಯ, ಅದರ ಪರಮಾಣುವೇ ಬೇರೆ, ಆಪ್ಯ ಪರಮಾಣು ಅಂತ ಕರೀತಾರೆ, ಜಲೀಯ ಪರಮಾಣು ಅಂತ ಕರೀತಾರೆ. ಆಮೇಲೆ ವಾಯು, ಗಾಳಿ ಉಂಟಾಗಲಿಕ್ಕೆ ಬೇಕಾದ ಪರಮಾಣುವೇ ಬೇರೆ, ಅದನ್ನ ವಾಯವೀಯ ಪರಮಾಣು ಅಂತ ಕರೀತಾರೆ. ಬೆಂಕಿ ಉಂಟಾಗಲಿಕ್ಕೆ ಇರುವ ಪರಮಾಣುವೇ ಬೇರೆ, ಅದನ್ನ ತೈಜಸ ಪರಮಾಣು ಅಂತ ಕರೀತಾರೆ. ಇವತ್ತು ಯಾರೂ ಕೂಡ ಈ ಕಾನ್ಸೆಪ್ಟ್ ಅನ್ನ ನಕ್ಕು ಆಚೆ ಹೊಟ್ಟೋಗ್ಬೇಕು, ಆ ತರಹ ಇರುತ್ತೆ ಅವರ ಏನು ಕಾನ್ಸೆಪ್ಟ್ ಇದೆ, ಕಾನ್ಸೆಪ್ಟ್ ಆಫ್ ಆಟಮ್ಸ್.
ಇವತ್ತು ನಗುವ ಆಗಿದೆ. ಇವತ್ತು 4 ಭೂತಗಳಿಗೆ ಅದಕ್ಕೆ ಬೇರೆ ಬೇರೆ ಕಾನ್ಸೆಪ್ಟ್ ಅಂತ ಇರುತ್ತಾ, ಬೇರೆ ಬೇರೆ ಆಟಮ್ಸ್ ಅಂತ ಇರುತ್ತಾ? ಆದರೆ ಅವರು ಹೇಳ್ತಾರೆ ಹಾಗೆ ಇನ್ನೂ ಬೇಕಾದಷ್ಟಿದೆ ಅವರದು. ಅವ್ರಿಗೆ ಪರಮಾಣು ಅಂದ್ರೆ ಏನು ಅಂದ್ರೆ, ಕಿಟಕಿಯಲ್ಲಿ ತೂರಿ ಬರುವಾಗ ಒಂದು ಬೆಳಕಿನ ಕೋಲು, ಬೆಳಗಿನ ಗುಂಬ ಇರುತ್ತೆ. ಬೆಳಗ್ಗೆ ಮನೆಯ ಕಿಟಕಿಯಿಂದ ತೂರಿ ಬರುವ ಬೆಳಕುಂಭ, ಅದರಲ್ಲಿ ಸೂಕ್ಷ್ಮವಾದ ಧೂಳು ಏನಿದೆ ಅದನ್ನೇ ಪರಮಾಣು ಅಂತಾರವರು. ಒಪ್ತೀವ ನಾವಿವತ್ತು? ಎಷ್ಟು ಮುಂದೆ ಹೊರಟೋಗಿದ್ದೀವಿ. ಈ 16 ಪದಾರ್ಥಗಳನ್ನು ತಿಳಿದುಕೊಂಡ್ರೆ ಮೋಕ್ಷ ಆಗತ್ತೆ ಅಂತ. ದೇವರು ಬೇಡ ಹಾಗಾದ್ರೆ. ಹೌದು, ದೇವರು ಅಂದ್ರೆ ಏನು? ದೇವರು ಅಂತಂದ್ರೆ 8 ಗುಣದ ಒಂದು ವಸ್ತು. ಆ ದೇವರಿಗೆ ಇಚ್ಛೆ ಇದೆ, ಪ್ರಯತ್ನ ಇದೆ, ಜ್ಞಾನ ಇದೆ. ಈ ತರಹದ ಗುಣಗಳು ಸೇರಿದ್ರೆ 8 ಗುಣಗಳಿದೆ. ಆದರೆ ಅವನಿಗೆ ಸುಖವೇ ಇಲ್ಲ. ದೇವ್ರಿಗೆ ಸುಖ ಇಲ್ಲ ಅಂತಾರೆ ಅವರು. 8 ಗುಣ ಅಂತಾರೆ. ಯಾವ ದೇವರನ್ನ ವೇದಗಳು ಹಾಡಿ ಹೊಗಳಿ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂತ ಹೇಳ್ತಾರೋ ಆ ದೇವರನ್ನ ಇವರು ಹೇಳೋದು 8 ಗುಣ ಅಂತ. ದೇವರು ಬೇಡ, ನಿಮಗೆ ಜ್ಞಾನ ಇದ್ರೆ ಮುಗೀತು. ಜ್ಞಾನ ಬಂದ್ರೆ ಮೊದಲು ಬೇರೆ ದುರ್ಗುಣಗಳು ನಿವೃತ್ತಿ ಆಗ್ತವೆ, ಮೋಹ ನಿವೃತ್ತಿ ಆಗತ್ತೆ. ಮೋಕ್ಷ ಎಂದರೇನು? ಏಕವಿಂಶತಿ ದುಃಖ ಧ್ವಂಸೋ ಮೋಕ್ಷ ಅಂದ್ರು. ಮೋಕ್ಷ ಎಂದರೇನು? ದುಃಖ ಇಲ್ಲದೆ ಇರೋದೇ ಮೋಕ್ಷ. ಹಾಗಾದ್ರೆ ಕಲ್ಲು ಮಣ್ಣು ಇತ್ಯಾದಿಗಳಿಗೆಲ್ಲ ಮೋಕ್ಷ ಸಿಕ್ಕಿಯಾಗಿದೆ. ಹಾಗಾದ್ರೆ ಯಾಕೆ ದುಃಖ ಇಲ್ವಲ್ಲ? ಇದ್ದ ದುಃಖ ಧ್ವಂಸ ಆಗಬೇಕು. ಧ್ವಂಸ ಅಂದ್ರೆ ಏನು ಅಂದ್ರೆ ಅಭಾವ, ಇಲ್ಲದೆ ಇರೋದೇ ನಾನ್ ಎಕ್ಸಿಸ್ಟೆನ್ಸ್, ಟೋಲ್ಡ್ ಆಸ್ ಅಭಾವ. ಧ್ವಂಸ ನಾನ್ ಎಕ್ಸಿಸ್ಟೆನ್ಸ್, ಇಲ್ಲದೆ ಇರೋದು. ಎಲ್ಲಿ ಗುಣಗಳಿಲ್ಲ ಅದು ಮೋಕ್ಷ. ಇದು ಅವ್ರ ಫಿಲಾಸಫಿ. ಸರಿ, ಮೋಕ್ಷ ಸಾಧನ ಯಾವುದು? ತತ್ವಜ್ಞಾನ. ಹಾಗಾದ್ರೆ ದೇವರು ಸುಮ್ಮನೆ ದೇವರಿದ್ದಾನೆ ಈ ರೀತಿ ದೇವರನ್ನು ತಿಳ್ಕೊಳ್ಳೋದು ಬೇಕಿಲ್ಲ. ದೇವರನ್ನು ಸುಮ್ಮನೆ ಹೇಳಿದ್ದಾರೆ. ವೇದಾಂತಿಗಳ ಮಾತನ್ನು ನಾವು ಒಪ್ಪಲ್ಲ. ಆದರೆ ಯಾವ ರೀತಿಯಿಂದಲೂ ದೇವರನ್ನ ನಾವು ಎಂಟರ್ಟೈನ್ ಮಾಡೋಲ್ಲ. ಇದು ತಾರ್ಕಿಕರ ಮತ ಆಗಿತ್ತು. ಇದಕ್ಕೆ ಸೇರ್ಕೊಳ್ತಲ್ಲ ಒಂದು ಮತ, ಅದನ್ನ ವೈಶೇಷಿಕ ಮತ ಅಂತ ಕರೀತಾರೆ. ಅವ್ರು ಏನು ಹೇಳ್ತಾರೆ? ಫಸ್ಟ್ ಅವ್ರು ಎತ್ಕೋತಾ ಶುರು ಮಾಡೋದು ಧರ್ಮಂ ವ್ಯಾಖ್ಯಾಸ್ಯಾಮಃ ಅಂತಾರೆ. ಧರ್ಮವನ್ನ ಹೇಳುತ್ತೇವೆ. ಧರ್ಮ ಏನು? ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ 6 ಪದಾರ್ಥವನ್ನು ತಿಳಿಯುವುದೇ ಧರ್ಮ ಅಂತಾರವರು. ಧರ್ಮ ಅಂದ್ರೇನು? 6 ಮೆಟೀರಿಯಲ್ಗಳನ್ನು ತಿಳ್ಕೊಳ್ಬೇಕು ನೀವು, ಅದೇ ಧರ್ಮ. ಯಾವುದದು? ದ್ರವ್ಯ. ದ್ರವ್ಯ ಅಂದ್ರೆ ಮೆಟೀರಿಯಲ್ ಅಥವಾ ಸಬ್ಸ್ಟೆನ್ಸ್. ದ್ರವ್ಯ ಇದರಲ್ಲಿ ಇರುವಂತಹ ಕ್ವಾಲಿಟಿ, ಗುಣ. ಕರ್ಮ ಇದರಲ್ಲಿ ಆಗುವಂತಹ ಆಕ್ಷನ್ಸ್. ಸಾಮಾನ್ಯ ಒಂದನ್ನು ಕ್ಯಾಟಗರೈಸ್ ಮಾಡಲಿಕ್ಕೆ ಅನುಕೂಲವಾದ ಪ್ರಜ್ಞೆಯನ್ನ ಸಾಮಾನ್ಯ ಅಂತ ಕರೀತಾರೆ. ಪರಮಾಣುವಿನಲ್ಲಿರುವ ವಿಶೇಷವಾದ ಗುಣವನ್ನ, ಕ್ವಾಲಿಟಿ ಆಫ್ ಆನ್ ಆಟಮ್ ಟೋಲ್ಡ್ ಆಸ್ ವಿಶೇಷ. ವಿಶೇಷ ಅಂದ್ರೆ ಸ್ಪೆಷಲ್ ಅಂತ ಅರ್ಥ ಮಾಡಬಾರದು. ಕ್ವಾಲಿಟಿ ಆಫ್ ಆನ್ ಆಟಮ್,
ಪರಮಾಣುವಿನ ಧರ್ಮ ಏನಿದೆ ಅದನ್ನು ವಿಶೇಷ ಅಂತ ಕರೀತಾರೆ. ಸಮವಾಯ, ಒಂದು ಗುಣ ವಸ್ತುವಿನಲ್ಲಿ ಯಾವ ಸಂಬಂಧದಿಂದ ಇರುತ್ತೋ ಅದು ಸಮವಾಯ. ಹೀಗೆ 6 ಪದಾರ್ಥಗಳನ್ನು ನೀವು ತಿಳ್ಕೊಳ್ಬೇಕು ಅಂದ್ರು. ಕಾಲಾಂತರದಲ್ಲಿ ನಾನು ಹೇಳಿದೆ, ತಾರ್ಕಿಕರು ಇಲ್ಲಿ ಮರ್ಜಾರು, ನೈಯಾಯಿಕರು ಅವರೇನ್ ಮಾಡಿದ್ರು, ಅಭಾವ 7 ಪದಾರ್ಥಗಳು ಅಂದ್ರು ಒಟ್ಟಿಗೆ. ಅಂದ್ರೆ ಆಚಾರ ಆದ್ಮೇಲೆ ಇವರಿಬ್ರು ಸೇರ್ಕೊಂಡು 7 ಪದಾರ್ಥಗಳು. ಅವರ ಪ್ರಕಾರ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ ಅಂತ 7 ಪದಾರ್ಥಗಳು ಅಂದ್ರು. ಹೀಗಾಗಿ ಈ ವಸ್ತುಗಳನ್ನು ನೀವು ತಿಳಿದರೆ, ಪದಾರ್ಥವನ್ನು ತಿಳಿದರೆ ನಿಮಗೆ ಮುಕ್ತಿ. ಪುರಾಣದ ಅವಶ್ಯಕತೆ ಅದರ ಬಗ್ಗೆ ಮಾತಾಡಲಿಲ್ಲ ಅವರು. ಪುರಾಣದ ಬಗ್ಗೆ ಮಾತಾಡಲಿಲ್ಲ, ಇತಿಹಾಸದ ಬಗ್ಗೆ ಮಾತಾಡಲಿಲ್ಲ, ದೇವರ ಗುಣಗಳ ಬಗ್ಗೆ ಮಾತನಾಡಲಿಲ್ಲ. ಇದು ಅಟ್ಲೀಸ್ಟು ಫಿಸಿಕ್ಸ್ ಆಗಿಯೂ ಬೆಳೆಯಲಿಲ್ಲ. ಫಿಸಿಕ್ಸ್ ಆಗಿ ಬೆಳೆಯಬೇಕಿತ್ತು. ಇದು ಏನಾಗಿ ಹೋಯಿತು, ಬೌದ್ಧರನ್ನು ಓಡಿಸುವ ಟೆನ್ಷನ್ನಲ್ಲಿ ಫಿಸಿಕ್ಸಿನ ಬಗ್ಗೆ ಗಮನ ಹರಿಸಲಿಕ್ಕಾಗಲಿಲ್ಲ. ಬೌದ್ಧರನ್ನು ಓಡಿಸಿದ್ದು ಯಾರಾದರೂ ಇದ್ರೆ ಅದು ಮೀಮಾಂಸಕರು, ಮತ್ತೆ ನೈಯಾಯಿಕರು, ವೈಶೇಷಿಕರು. ಯಾಕೆಂದ್ರೆ ಗ್ರಂಥ ಪ್ರಮಾಣ, ಗ್ರಂಥದಲ್ಲಿ ಹಾಗೆ ಉಂಟು. ನೀವು ಸುಮ್ಮನೆ ಏನ್ ಬೇಕಾದ್ರೆ ಹೇಳ್ಬಹುದು, ಶಂಕರರು ಅನ್ಬಹುದು. ಯಾರು ಓಡಿಸ್ಲಿಲ್ಲ, ಓಡಿಸಿದ್ದು ಈ 3 ಜನ. ಇದು ಸುಮ್ಮನೆ ಬಂದ ಹೆಸರು ಅವರಿಗೆ. ಶಂಕರರು ಅವರ ಗ್ರಂಥಗಳಲ್ಲಿ ಬೌದ್ಧರನ್ನು ಖಂಡನೆ ಮಾಡಲಿಲ್ಲ. ಮಾಡಿದ್ರು ಅನಿವಾರ್ಯವಾಗಿ ಒಂದು 4 ಲೈನ್ ಬರೆದಿರಬಹುದಷ್ಟೇ, ಬೇಡ 5 ಲೈನ್ ಬರೆದಿರಬಹುದು. ಶಂಕರರು ಅವರ ಭಾಷ್ಯದಲ್ಲಿ ಖಂಡನೆ ಮಾಡಿದ್ದು ಸಾಂಖ್ಯರನ್ನ, ಬೌದ್ಧರನ್ನ ಅಲ್ಲ. ಬಹಳ ಜನರಿಗೆ ಏನು ತಪ್ಪು ಕಲ್ಪನೆ ಇದೆ ಅಂದ್ರೆ ಶಂಕರರು ಬೌದ್ಧರನ್ನು ಓಡಿಸಿ ವೇದವನ್ನು ರಕ್ಷಣೆ ಮಾಡಿದ್ರು ಅಂತ. ಅದು ದೊಡ್ಡ ಭ್ರಮೆ. ನೀವು ಸತ್ಯ ಬೇಕು ಅಂತಂದ್ರೆ ಗ್ರಂಥವನ್ನು ನೀವು ಓದಿದ್ರಿ ಅಂದ್ರೆ, ಗ್ರಂಥ ಓದ್ದೆ ಏನ್ ಬೇಕಾದ್ರೆ ಮಾತನಾಡಬಹುದು. ಇಲ್ಲ ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ, ಗ್ರಂಥ ಓದಿ. ನಾನು ಹೇಳಿದ್ದೀನಿ ಅಂತಲೂ ಬೇಕಾದ್ರೆ ನಂಬಬೇಡಿ, ನೇರವಾಗಿ ಗ್ರಂಥ ಓದಿ. ಅವ್ರದ್ದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಸಿಗತ್ತೆ, ಶಂಕರ ಭಾಷ್ಯ ಕನ್ನಡ ಟ್ರಾನ್ಸ್ಲೇಷನ್ ಸಿಗತ್ತೆ, ನೋಡಿ. ಅದರಿಂದಾಗಿ ನೀವು ನೋಡಿದರೆ ಅಲ್ಲಿ ಬೌದ್ಧರನ್ನ ಓಡಿಸಿದ್ದು ಇವರು ಸೇವೆ. ಇದು ಭಾರತದ ಸಂಸ್ಕೃತಿಗೆ ಇವರ ಸೇವೆ. ಅದು ಅದರಿಂದಾಗಿ ನಾವು ಎಲ್ಲ ರೀತಿಯಿಂದ ನೋಡಿದಾಗ ಇವ್ರು ಏನು ಹೇಳಲಿಕ್ಕೆ ಹೊರಟರು ಅದಾಗಲಿಲ್ಲ. ಆದರೆ ಇವರ ಮೆಥಡಾಲಜಿಯನ್ನು ಇಡೀ ಭಾರತ ಒಪ್ಪಿಕೊಂಡು ಬಿಡಿತು. ಒಂದೋ ಮೀಮಾಂಸಕರ ಮೆಥಡಾಲಜಿಯನ್ನು ಒಪ್ಪಿಕೊಂಡು ಮಾತನಾಡ್ತಾರೆ, ಒಂದೋ ತಾರ್ಕಿಕರ ಮೆಥಡಾಲಜಿಯನ್ನು ಒಪ್ಪಿಕೊಂಡು ಮಾತನಾಡ್ತಾರೆ. ಆ ಮೆಥಡಾಲಜಿಯನ್ನ ಇವರಿಂದ ಎಲ್ಲರೂ ತಗೊಂಡ್ರು. ವೇದವನ್ನು ಯಾರು ರಚನೆ ಮಾಡಿದ್ದು ಅಂದ್ರೆ ಇವರ ಪ್ರಕಾರ ದೇವರು ರಚನೆ ಮಾಡಿದ್ದು. ಇವತ್ತಿನ ಖುರಾನಿನವರು ಮುಸ್ಲಿಮರು ಏನು ಹೇಳ್ತಾರೆ, ವೇದ ಖುರಾನ್ ಯಾರು ರಚನೆ ಮಾಡಿದ್ದು, ದೇವರು ಅಂತಾರವರು. ಹಾಗೆ ವೇದವನ್ನು ಯಾರು ರಚನೆ ಮಾಡಿದ್ದು, ಈಶ್ವರ. ಮೀಮಾಂಸಕರು ಹೇಳಿದ್ರು ವೇದ ಅಪೌರುಷೇಯ ಅಂತ. ವೇದವನ್ನು ಯಾರೂ ರಚನೆ ಮಾಡಲಿಲ್ಲ ಅಂತ ಮೀಮಾಂಸಕರು ಹೇಳಿದ್ರು. ಇವರೇನು ಹೇಳಿದ್ರು, ವೇದವನ್ನು ದೇವರು ರಚನೆ ಮಾಡಿದ್ದು ಅಂದ್ರು. ಇವರ ಪ್ರಕಾರ ಇಂದ್ರಿಯ ಅನ್ನೋದು ಭೌತಿಕ, ಇಂದ್ರಿಯ ಅನ್ನೋದು ಭೌತಿಕ. ಆದರೆ ಇಂದ್ರಿಯಗಳು ಭೌತಿಕ ಅಲ್ಲ. ಇಂದ್ರಿಯವೇ ಫಸ್ಟ್ ಆಫ್ ಆಲ್ ಅತೀಂದ್ರಿಯ. ಯಾಕೆಂದ್ರೆ ನಾವು ನೋಡ್ತಾ ಇರೋದು ಕಣ್ಣಿನ ಗೋಳಕವನ್ನ, ಕಣ್ಣನ್ನಲ್ಲ. ಇಲ್ಲಿ ಕಣ್ಣಿದೆ ಅಂತ ಗೊತ್ತಾಗೋದು ಹೇಗೆ ಅಂದ್ರೆ, ನಾವು ರೂಪವನ್ನು ನೋಡಿದಾಗ ನಮಗೆ ಕಣ್ಣಿದೆ ಅಂತ ಗೊತ್ತಾಗುತ್ತೆ. ನಾವು ಕಣ್ಣನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿ
ಅನೇಕ ಸಂಗತಿಗಳಿದೆ. ಇವರು ಹೇಳ್ತಾರೆ ಕಣ್ಣು ಭೌತಿಕ, ಇಂದ್ರಿಯ ಭೌತಿಕ ಅಂತ. ಆಮೇಲೆ ಜೀವ ಅಂದ್ರೆ ಎಲ್ಲ ಕಡೆ ಎಲ್ಲರೂ ವ್ಯಾಪಿಸಿದ್ದಾರೆ ಅಂತ. ಅಂದ್ರೆ ಈ ದೇಹವನ್ನ ಮೀರಿಯೂ ಜೀವ ಇರ್ತಾನೆ. ಹಾಗಾದ್ರೆ ನನ್ನ ಮೇಲ್ಗಡೆ 2 ಅಂಗುಲ ಮೇಲ್ಗಡೆ ಸೂಜಿ ಚುಚ್ಚಿದ್ರೆ ನನಗೆ ನೋವಾಗಲ್ಲ. ಯಾಕೆ ಅಂದ್ರೆ ಅವರು ಹೇಳ್ತಾರೆ ಅಲ್ಲಿ ದೇಹ ಇಲ್ಲ. ದೇಹದ ಪರಿಮಾಣ ಎಷ್ಟಿರುತ್ತೋ ಅಷ್ಟು ನೋವು, ಸುಖ, ದುಃಖ ಎಲ್ಲ. ಅದರಿಂದ ಆಚೆಗೆ ಜೀವ ಇರ್ತಾನೆ, ಅನುಭವ ಇರಲ್ಲ ಅಂದ್ರು. ಹಾಗಾದ್ರೆ ಬಹಳ ಜನ ಇದ್ದಾರಲ್ಲ. ಹೌದು, ಎಲ್ಲರೂ ಓವರ್ಲ್ಯಾಪ್ ಆಗಿರ್ತಾರೆ ಅಂದ್ಬಿಟ್ರು. ಇವಾಗ ಅವ್ರು ಹೇಳೋದನ್ನ ನೀವು ಇವತ್ತು ದೃಷ್ಟಾಂತ ಕೊಡಬೇಕು ಅಂದ್ರೆ, ಒಂದು ರೂಮ್ ಇದೆ, ಆ ರೂಮಲ್ಲಿ 8 ಟ್ಯೂಬ್ ಲೈಟ್ ಹಾಕ್ತೀರಾ. ಟ್ಯೂಬ್ ಲೈಟು ಅದರ ಟ್ಯೂಬ್ ಲೈಟ್ ಎಲ್ಲಿಂದ ಬರುತ್ತೆ? ಆ ಒಂದು ಗೋಳದಿಂದ ಬರುತ್ತೆ. ಆ ಗೋಳದಿಂದ ಹೊರಗಡೆ ಬೆಳಕು ಬರುತ್ತಲ್ಲ, ಆ 8 ಟ್ಯೂಬ್ ಲೈಟ್ ಒಂದು ಪುಟ್ಟ ಕೋಣೆಯಲ್ಲಿ 8 ಟ್ಯೂಬ್ ಲೈಟ್ ಹಾಕಿದ್ರು ಆನ್ ಆಗುತ್ತೆ. ಆದ್ರೆ ಆ ಬೆಳಕುಗಳು ಓವರ್ಲ್ಯಾಪ್ ಆಗಿರುತ್ತೆ. ಆದ್ರೆ ಬೆಳಕಿನ ಮೂಲ ಇದೆ. ಆ ರೀತಿ ಅವರು ಜೀವರನ್ನ ವಿಭು ಅಂದ್ರು. ವಿಭು ಅಂದ್ರೆ ಪರ್ಫೆಕ್ಟ್. ಆ ಒಂದು ಟರ್ಮ್ ಅನ್ನ ಹೇಳಬೇಕು ಅಂದ್ರೆ ಸರ್ವಮೂರ್ತ ದ್ರವ್ಯ ಸಂಯೋಗಿ ವಿಭು. ವಿಭು ಅಂದ್ರೇನು? ಎಲ್ಲಾ ಮೂರ್ತ ದ್ರವ್ಯಗಳನ್ನೂ ಆಕ್ರಮಿಸಿ ಇರ್ತಾನೆ ಅಂತ. ಇವರು ಹೇಳಿದ ಅನೇಕ ಸಂಗತಿಗಳನ್ನ, ನಿಮಗೊಂದು ತಮಾಷೆ ಅಂದ್ರೆ ಸ್ಟೀಫನ್ ಹಾಕಿಂಗ್ ಕೂಡ ಒಪ್ಕೊಂಡಿದ್ದಾನೆ. ಅವನ ಬ್ರೀಫ್ ಹಿಸ್ಟರಿ ಆಫ್ ಟೈಮಿನಲ್ಲಿಯೂ ಕೂಡ ಇವನು ಹೇಳಿದ ಅನೇಕ ತಾರ್ಕಿಕರು ಒಪ್ಪಿದ ಅನೇಕ ಸಂಗತಿಗಳು ಸಿಮಿಲರ್ ಆಗಿ ಅವನು ಹೇಳ್ತಾನೆ. ಆದ್ರೆ ಅವನು ಇಂಗ್ಲಿಷಲ್ಲಿ ಹೇಳ್ತಾನೆ ಅಷ್ಟೇ. ಸ್ಟೀಫನ್ ಹಾಕಿಂಗು, ಕಾರ್ಲ್ ಸೇಗನ್ ಅವರೆಲ್ಲರೂ ಕೂಡ ಸಿಮಿಲರ್ಲಿ ಇದನ್ನೇ ಒಪ್ಪಿರ್ತಾರೆ. ಒಂದು ಉದಾಹರಣೆ ಹೇಳ್ತೇನೆ. ಯಾವುದೇ ಒಂದು ಪದಾರ್ಥ ಹುಟ್ಟಿದ ಕೂಡಲೇ ಅದರಲ್ಲಿ ಗುಣ ಇರಲ್ಲ, ಇದು ಅವ್ರ ವಾದ ಆಗಿತ್ತು. ಯಾವ ಗುಣವೂ ಇರಲ್ಲ. ಒಂದು ಪದಾರ್ಥ ಹುಟ್ಟಿದ ಕೂಡಲೇ, ಮಡಿಕೆ ಹುಟ್ಟಿತ್ತು, ಹುಟ್ಟಿದ ಮಡಿಕೆಯಲ್ಲಿ ಸ್ಪರ್ಶ, ಗಂಧ, ರಸ, ರೂಪ ಯಾವುದೂ ಇರಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಆ ಎಲ್ಲ ಕ್ವಾಲಿಟಿ ಬರುತ್ತೆ ಅಂದ್ರು. ಇದೇ ರೀತಿ ಒಂದು ಮಾತು, ಇನ್ ಬಿಗಿನಿಂಗ್ ಎವ್ರಿಥಿಂಗ್ ವಾಸ್ ಕ್ವಾಲಿಟಿ ಲೆಸ್ ಆರ್ ವರ್ಚ್ಯೂ ಲೆಸ್, ಈ ತರಹದ ಮಾತುಗಳು ಅಷ್ಟೇ. ಅವ್ರು ಹೇಳಿದ್ರು ಉತ್ಪನ್ನಂ ದ್ರವ್ಯಂ ಕ್ಷಣಮಗುಣಂ ನಿಷ್ಕ್ರಿಯಂತೆ ತಿಷ್ಠತಿ ಅಂದ್ರು. ಇವನು ಈ ಭಾಷೆಯಲ್ಲಿ ಹೇಳ್ದ. ಇಬ್ರದ್ದು ಸೇಮ್. ಆದ್ರೆ ಒಂದೇ ವ್ಯತ್ಯಾಸ, ಮೀಮಾಂಸಕರು ದೇವರನ್ನು ಒಪ್ಪಲ್ಲ, ವಿಜ್ಞಾನಿಗಳು ಒಪ್ಪಲ್ಲ. ಆದ್ರೆ ವಿಜ್ಞಾನಿಗಳು ವೇದನೂ ಒಪ್ಪಲ್ಲ, ಮೀಮಾಂಸಕರು ಒಪ್ತಾರೆ. ವಿಜ್ಞಾನಿಗಳು ಮೀಮಾಂಸಕರಲ್ಲಿ, ಅದು ಅವ್ರ ವೈಯಕ್ತಿಕ ಶ್ರದ್ಧೆ ಬಿಡಿ. ವಿಜ್ಞಾನಿ ಹಾಗೂ ಮೀಮಾಂಸಕರಲ್ಲಿ ಇರುವ ಸಿಮಿಲಾರಿಟಿ ಏನು? ಇಬ್ರು ದೇವರನ್ನು ಒಪ್ಪಲ್ಲ. ವಿಜ್ಞಾನಿ ಹಾಗೂ ತಾರ್ಕಿಕರಲ್ಲಿ ಇರುವ ಸಿಮಿಲಾರಿಟಿ ಏನು? ಹಾಗೆ ಸಿಮಿಲಾರಿಟಿ ಏನು ಅಂತ ಹೇಳಿದ್ರೆ, ಇಬ್ರು ಕೂಡ ದ್ರವ್ಯವೇ ದೊಡ್ಡದು ಅಂತ ಒಪ್ತಾರೆ. ಈ ಭೌತಿಕ ಪದಾರ್ಥಗಳೇ ದೊಡ್ಡದು ಅಂತ ಒಪ್ತಾರೆ. ಇವರು ದೇವರನ್ನು ಒಪ್ಪಿದರೂ ಒಪ್ಪದಿರುವಂತೆ, ವೇದವನ್ನು ಒಪ್ಪಿದರೂ ಒಪ್ಪದಿರುವಂತೆ. ವಿಜ್ಞಾನಿಗಳು ಎರಡನ್ನೂ ಒಪ್ಪಲಿಲ್ಲ. ಇಷ್ಟೇ. ಇವರು ಒಪ್ಪಿ ಪ್ರಯೋಜನ ಇಲ್ಲ, ಅವರು ಒಪ್ಪಲೇ ಇಲ್ಲ. ಆದರೆ ಇವ್ರದ್ದು ನಂತರದ ಬೇರೆ ಮಾತುಗಳಲ್ಲಿ ಬಹಳ ಪ್ರಭಾವ. ನೀವಿವತ್ತು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಏನು ಪ್ರೋಗ್ರಾಮ್ ಬರೀತಾನೆ, ಆ ಪ್ರೋಗ್ರಾಮ್ ಬರೆಯುವಾಗ ಅವನು ಯಾವ ಯಾವ ಅಂಶಗಳನ್ನು ತಲೆಯಲ್ಲಿ ಇಟ್ಕೊಳ್ತಾನೆ, ಆ ತರಹದ ಅಂಶವನ್ನ ನೀವು ತಾರ್ಕಿಕರ ಪರಿಷ್ಕಾರದಲ್ಲಿ ನೀವು ಕಾಣಬಹುದು.
ಒಂದೇ ವ್ಯತ್ಯಾಸ, ಇವರು ಪಂಚೆ ಉಟ್ಕೊಂಡು ಪರಿಷ್ಕಾರ ಹೇಳ್ತಾ ಇರ್ತಾರೆ, ಅವರು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಪ್ರೋಗ್ರಾಮ್ ಬರೀತಾ ಇರ್ತಾರೆ. ಎರಡಕ್ಕೂ ಮೂಲ ದ್ರವ್ಯ ಒಂದೇ. ಸೂಕ್ಷ್ಮವಾದ ಅಸಾಧಾರಣವಾದ ಧರ್ಮವನ್ನ ಹುಡುಕುವುದು ಹೇಗೆ? ನಾವು ಟೈಪ್ ಮಾಡುವಾಗ ಪರ್ಟಿಕ್ಯುಲರ್ ಇದ್ದೇ ಕಮಾಂಡ್ ಅನ್ನು ಕೊಡಬೇಕು. ಈ ಕಮಾಂಡ್ ಅನ್ನು ಕೊಟ್ರೇನೆ ಇದು ಓಪನ್ ಆಗುವುದು ಅಂತನ್ನುವಾಗ ನಮಗೆ ಅಲ್ಲಿ ಅಸಾಧಾರಣ ಗುಣದ ಚಿಂತನೆ ಬೇಕು. ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ಯಾವುದನ್ನ ನಾವು ಸರ್ಚ್ ಮಾಡಬೇಕು ಅಂದ್ರೆ ಯಾವ ರೀತಿ ಕೊಡಬೇಕು, ಅಥವಾ ಪ್ರೋಗ್ರಾಮ್ ಬರೀಬೇಕಾದ್ರೆ ಅದು ಇದಕ್ಕೆ ಅಪ್ಲೈ ಆಗಬೇಕು, ಎಲ್ಲೋ ಹೋಗಬಾರದು. ಅದಕ್ಕಾಗಿ ಒಂದು ಪ್ರೋಗ್ರಾಮ್ ಬರೀಬೇಕು. ಅದೇ ರೀತಿ ಇವರು ಒಂದು ಲಕ್ಷಣ ಹೇಳಿದಾಗ ಪರ್ಟಿಕ್ಯುಲರ್ ಅದೇ ಗೊತ್ತಾಗಬೇಕು, ಬೇರೆ ಅಲ್ಲ. ಇವರು ಹಂಗೆ ತಲೆ ಕೆಡಿಸ್ಕೊಳ್ತಾರೆ. ಇವರು ಇಬ್ರು ಒಬ್ಬರೇ. ಇವರು ಪ್ಯಾಂಟ್ ಹಾಕೊಂಡಿರ್ತಾರೆ, ನಾವು ಮಾಡರ್ನ್ ಅಂತ ಅನ್ಕೊಂಡಿರ್ತಾರೆ. ಇವರು ನಾವು ಹಳಬರು ವೇದಾಂತ ಓದ್ತಾ ಇದೀವಿ, ಇವರು ಭ್ರಮಿಸಿರ್ತಾರೆ. ಇಬ್ರದು ಭ್ರಮೆ. ಇವರು ಮಾಡರ್ನ್ ಅಲ್ಲ, ಅವರು ಪ್ರಾಚೀನರಲ್ಲ. ಈ ಪರಿಸ್ಥಿತಿ ಇರುತ್ತೆ. ಅದರಿಂದಾಗಿ ಇವರಿಂದ ಅದು ಎಲ್ಲ ಬೆಳೀತು. ಆದರೆ ಭಾರತೀಯ ಸಂಸ್ಕೃತಿ ಅಂತ ಏನು ಬಂದಿದೆ, ಮೊದಲಿಂದ ಬಂದ ವೇದ, ಇತಿಹಾಸ, ಪುರಾಣ, ಇದು ಯಾವುದೂ ಕೂಡ ಇವರು ಮುಂದೆ ಗಣನೆಗೆ ಬರಲಿಲ್ಲ. ಅದನ್ನೆಲ್ಲವನ್ನ ಬಿಟ್ಟಿದ್ದೆ. ಆದರೆ ಇದನ್ನು ಜಾಸ್ತಿ ಓದುವವರೇ ಆಸ್ತಿಕರು. ಅದು ಬಹಳ ತಮಾಷೆ. ತರ್ಕಶಾಸ್ತ್ರ ಓದುವವರು ಯಾರು ಅಂದ್ರೆ ಆಸ್ತಿಕರು. ತರ್ಕಶಾಸ್ತ್ರ ಓದಿ ಪರೀಕ್ಷೆ ಕೊಟ್ಟು ಆಯ್ತಾ, ಎಲ್ಲ ಆಸ್ತಿಕರು. ಮೂಲದಲ್ಲಿ ಈ ಇಬ್ಬಂದಿತನವೇ ಇರುವುದು. ಹೀಗಾಗಿ ದ್ರವ್ಯದ ಗುಣ ಅದನ್ನು ತಿಳ್ಕೊಳ್ಳಿಕ್ಕೆ ಹೋಗಿ ಮಧ್ಯದಲ್ಲಿ ನಿಂತು ದೇವರ ಬಗ್ಗೆ, ವೇದದ ಬಗ್ಗೆ ಈ ಎಡಬಿಡಂಗಿ ಸ್ಟ್ಯಾಂಡ್ ಹಾಗೆ ನಿಂತು ಬಿಟ್ರು. ಆದರೆ ಸೂಕ್ಷ್ಮವಾಗಿ ವಿಚಾರ ಮಾಡಲಿಕ್ಕೆ ಹೋದ್ರೆ ಒಂಥರ ನಾಸ್ತಿಕರೇ. ಆದರೆ ವೇದ ಒಪ್ಪಿದ್ದಾರೆ. ಇವರಿಂದ ಭಾರತೀಯ ಸಂಸ್ಕೃತಿಗೆ ಏನು ಕೊಡುಗೆ ಸಿಕ್ಕಿತು? ವಾದ ಮಾಡುವ ಕಲೆ ಕೊಡುಗೆಯಾಗಿ ಸಿಕ್ಕಿತು. ಆ 3 ತರಹದ ವಾದ ಇದೆ. ವಾದ, ಜಲ್ಪ, ವಿತಂಡ ಅಂತ. ವಾದ ಅಂದ್ರೆ ಏನು? ಗುರು ಹಾಗೂ ಶಿಷ್ಯರ ನಡುವೆ ನಡೆಯುವಂತಹ ಒಂದು ಮಾತುಕತೆ. ವಾದ ಅಂತಂದ್ರೆ ಆರ್ಗ್ಯುಮೆಂಟ್ ಅಂತ ಅಲ್ಲ. ವಾದ ಅಂತ ಹೇಳಿದ್ರೆ ಅದೊಂದು ಟೆಕ್ನಿಕಲ್ ಟರ್ಮ್. ಗುರು ಹಾಗೂ ಶಿಷ್ಯರ ನಡುವೆ ಅಥವಾ ಸಜ್ಜನರ ನಡುವೆ ವಿಷಯ ತಿಳ್ಕೊಳ್ಬೇಕು ಅಂತ ಆಗುವಂತಹ ಚರ್ಚೆ ವಾದ. ಖ್ಯಾತಿಗಾಗಿ ಏನು ಮಾಡ್ತಾರೆ ಅದು ಜಲ್ಪ. ನಮಗೆ ಅದರಲ್ಲಿ ಏನು ಭರವಸೆ ಇರಲ್ಲ, ಗೊತ್ತು ಗುರಿಗಳಿರಲ್ಲ. ದುಡ್ಡು ಕೊಡ್ತೀರಾ ಅಂತ ನಾನು ಆರ್ಗ್ಯೂ ಮಾಡ್ತೇನೆ. ಇದು ಜಲ್ಪ ಅಂತ ಕರೀತಾರೆ. ವಿತಂಡ, ನಿಮಗೆ ಒಂದು ವಿಷಯ ತಿಳಿಬಾರದು ಅಂತ ಬಾಯಿ ಮೇಲೆ ಮಾಡ್ತೇನೆ. ಇದು ವಿತಂಡ ಅಂತ. ಹೀಗಾಗಿ ವಾದ, ಜಲ್ಪ, ವಿತಂಡ, ಪ್ರಾಶ್ನಿಕರು ಈ ಒಂದು ವಾದದ ವ್ಯವಸ್ಥೆಯನ್ನ ಇಟ್ಟುಕೊಂಡು, ಅದು ಬಹಳ ಪ್ರಾಚೀನವಾದದ್ದು. ಆದರೆ ಇದನ್ನು ಉಪಯೋಗಿಸಿಕೊಂಡವರು ಇದನ್ನು ಉಪಯೋಗಿಸಿಕೊಂಡು ಬೌದ್ಧರನ್ನು ಓಡಿಸಿದರು. ದೇವರ ದಯದಿಂದ ಬೌದ್ಧರು ಇಲ್ಲಿಯವರೇ. ಹೀಗಾಗಿ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡ್ರು. ಈಗ ಯಾರಿದ್ರೆ ಕತ್ತಿ ಮತ್ತು ಹಣದ ಚೀಲ ಹಿಡ್ಕೊಂಡು ಬರೋದು. ಈಗ ನಮ್ಮ ಮತವನ್ನು ನೀವು ಒಪ್ಪಬೇಕು. ಯಾಕೆ? ನಿಮಗೆ ಊಟ ಕೊಡ್ತೇವೆ, ಒಪ್ಕೊಳ್ಳಿ. ನಿಮಗೆ ತಿಂಡಿ ಕೊಡ್ತೇವೆ, ಒಪ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮನ್ನು ಕೊಂದು ಬಿಡ್ತೀವಿ, ನಮ್ಮ ಮತ ಒಪ್ಕೊಳ್ಳಿ. ಈ ತರಹದ ಇತ್ತೀಚೆಗೆ. ಅದಕ್ಕಿಂತ ಮೊದಲು ಎಷ್ಟೋ ಮಾನವೀಯವಾಗಿತ್ತು. ಒಂದು ನೋಡಿ, ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡದೆ ಹೋದ್ರೆ ನನ್ನನ್ನು ನೀವು ಒಪ್ಪಬೇಕು ಅನ್ನುವಂತಹ ಒಂದು ಮನೋಭಾವ ಇದ್ದ ಕಾಲ. ನಮ್ಮ ಮತಕ್ಕೆ ನೀವು ಸೇರಿ. ಯಾಕೆ ಅಂತಂದ್ರೆ ನನ್ನ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಂದ್ರೆ ನಮ್ಮ ಮತವನ್ನು ಒಪ್ಪಿ. ಇದು ಒಂದು ಕಾಲ ಇತ್ತು. ಆ ಕಾಲ ಹೋಯ್ತಲ್ಲ. ಆಮೇಲೆ ಕತ್ತಿ ಮತ್ತೆ ರೈಸ್ ಬ್ಯಾಗ್ ಹಿಡ್ಕೊಂಡು ಬಂದರು. ಒಬ್ರು ವ್ಯಾಪಾರಕ್ಕೆ ಅಂತ ಬಂದರು, ಒಬ್ರು ಕಳ್ಳತನಕ್ಕೆ, ದರೋಡೆಗೆ ಅಂತ ಬಂದರು.
ಇದು ಆಗಿರುವಂತಹ ವಿಚಾರ. ಅವಾಗ ಬೌದ್ಧರನ್ನ ಓಡಿಸಲಿಕ್ಕೆ ಯಾಕಾಯ್ತು ಅಂದ್ರೆ ಇದನ್ನ ಒಪ್ಪಿಕೊಳ್ಳುವ ರಾಜರಿದ್ರು, ಇದನ್ನ ಒಪ್ಪಿಕೊಳ್ಳಲಿಕ್ಕೆ ಜಡ್ಜ್ಗಳಿದ್ರು, ಪ್ರಾಶ್ನಿಕರು ಅಂತ ಕರೀತಾರೆ. ಇವನು ವಾದದಲ್ಲಿ ಸೋತ ಅಂದ್ರೆ ಸೋತ, ಇವನು ಗೆಲ್ತಾನೆ ಅಂದ್ರೆ ಗೆಲ್ತಾನೆ. ಈ ರೀತಿಯಾದ ಒಂದು ಮೆಂಟಾಲಿಟಿ ಅವತ್ತಿನ ಭಾರತೀಯರಲ್ಲಿ ಇತ್ತು. ಅದಕ್ಕಿಂತ ಇವರು ಪಾಠ ಮಾಡುವ ಔದಾರ್ಯನ ನಮಗೆ? ದುಷ್ಟರು ಬಂದು ಶಾಂತಿ 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 ಅಂತಾರೆ, ಮೋಸ ಮಾಡುವವರು ಬಂದು ಸೇವೆ 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 ಅಂತಾರೆ. ಅವ್ರ ಕೈನ ನಾವು ಬುದ್ಧಿವಾದ ಹೇಳಿಸ್ಕೋಬೇಕು. ಇದು ಈ ದೇಶದ ಒಂದು ಸಮಸ್ಯೆ. ಅದರಿಂದಾಗಿ ತಾರ್ಕಿಕರು ಇದ್ದ ಕಾಲದಲ್ಲಿ ಅವರು ಸಮರ್ಥವಾಗಿ ಉಪಯೋಗಿಸಿಕೊಂಡವರು ಅವರು. ಆಮೇಲೂ ಕೂಡ ಇದನ್ನು ಉಪಯೋಗಿಸಿಕೊಂಡೇ, ಇವರ ಮೆಥಡಾಲಜಿಯನ್ನು ಉಪಯೋಗಿಸಿಕೊಂಡೇ ಬಂತು. ಇದು ತರ್ಕಶಾಸ್ತ್ರದ ಪ್ರಯೋಜನ. ಒಂದು ವಾದ ಹೇಗೆ ಮಾಡಬೇಕು, ಒಂದು ಸಿಸ್ಟಮ್ ಹೇಗೆ ಮಾಡಬೇಕು, ಹೇಗೆ ಯೋಚನೆ ಮಾಡಬೇಕು, ಮಾತಿನಲ್ಲಿರುವ ದೋಷಗಳೇನು, ಇದು ತಾರ್ಕಿಕರಿತ್ತ ಒಳ್ಳೆ ಕೊಡುಗೆ. ಇದರ ಬ್ಯಾಡ್ ಎಫೆಕ್ಟ್ ಏನು? ವೇದಾಂತಿಗಳು ಕೂಡ ಬುದ್ಧಿವಂತಿಕೆಯ ಮೋಹಕ್ಕಾಗಿ ಇದನ್ನು ಓದಿದ್ದು. ತರ್ಕಶಾಸ್ತ್ರ ಬಂದರೆ ಬುದ್ಧಿವಂತ ಜನ ಒಂದೊಂದು ಕಾಲದಲ್ಲಿ ಒಂದೊಂದು ಪ್ಯಾರಾಮೀಟರ್ಸ್ ಇಟ್ಕೊಂಡಿರ್ತಾರೆ. ಇವನು ಬುದ್ಧಿವಂತ ಅನ್ಲಿಕ್ಕೆ ಈಗ ಇಂಗ್ಲಿಷಲ್ಲಿ ಮಾತನಾಡಿದ್ರೆ ಜಾಣ, ಇಂಗ್ಲಿಷಲ್ಲಿ ಮಾತಾಡಿದ್ರೆ ಅವನು ಜ್ಞಾನಿ, ಅದು ಒಂದು ಭಾಷೆ. ಆದರೆ ಜನ ಒಂದೊಂದು ಕಾಲದಲ್ಲಿ ಒಂದು ಪ್ಯಾರಾಮೀಟರ್, ಇವನು ಇಂಜಿನಿಯರ್ ಆದ ಅಂದ್ರೆ ಬುದ್ಧಿವಂತ ಅಂತ, ಹಾಗೆ ಒಂದೊಂದು ಪ್ಯಾರಾಮೀಟರ್ ಇಟ್ಕೊಂಡಿರ್ತಾರೆ. ಆ ಪ್ಯಾರಾಮೀಟರು ಅದಕ್ಕೆ ನಿಜವಾಗಿ ಏನು ಮಾಡ್ತಾನೆ ಇರಲ್ಲ. ಹಾಗೆ ಒಂದು ಕಾಲದಲ್ಲಿ ಒಂದು ಟ್ರೆಂಡ್ ಸೆಟ್ ಮಾಡಿದ ಶಾಸ್ತ್ರ ತರ್ಕಶಾಸ್ತ್ರ. ಇವತ್ತಿಗೂ ವೇದಾಂತದಲ್ಲಿ, ವೇದಾಂತನ ಓದುವ ವಿದ್ಯಾಪೀಠಗಳಲ್ಲಿ ತರ್ಕಶಾಸ್ತ್ರ ಓದಿದ್ರೆ ಬುದ್ಧಿವಂತ, ವೇದಾಂತವನ್ನು ಓದುವವ ಮಧ್ಯಮ, ಅಲಂಕಾರ ಶಾಸ್ತ್ರವನ್ನು ಓದಿದವ ಕೆಳಗಡೆ. ಈ ಕೆಟಗರಿ ಇದೆ. ವಸ್ತುತಃ ಬುದ್ಧಿವಂತಿಕೆಗೂ ಅವರು ಓದುವ ಸಬ್ಜೆಕ್ಟ್ಗೂ ಸಂಬಂಧ ಏನಿಲ್ಲ, ಆದರೆ ಈ ಮೆಂಟಾಲಿಟಿ ಇದೆ. ಹೀಗೆ ತಾರ್ಕಿಕರ ಒಂದು ಅವರು ಮಾಡಿದ ಒಳಿತು ಏನು, ಹಾಗೆ ಅವರು ಮಾಡಿದ ಕೆಡುಕು ಏನು, ಎರಡನ್ನೂ ನಾವು ನೋಡಿದೆವು. ಆದರೆ ತಾರ್ಕಿಕರ ಮತದಲ್ಲಿ ಇರುವ ದೋಷಗಳನ್ನು ನಂತರದವರು ಹೇಳೋದು. ನಾನೀಗಾಗಲೇ ಹೇಳಿದೆ, 13ನೇ ಶತಮಾನದಲ್ಲಿ ಸರಿಸುಮಾರು ಆಚಾರ್ಯರ ಕಾಲಕ್ಕೆ ಗಂಗೇಶೋಪಾಧ್ಯಾಯ ಅಂತ ಒಬ್ಬ ಇದ್ದ, ಆಧುನಿಕ ವಿಜ್ಞಾನದ ನ್ಯೂಟನ್ ಸದೃಶನಾದವ. ಅವನ ಪೀಳಿಗೆಯಲ್ಲಿ ಬೇರೆ ಬೇರೆಯವರೆಲ್ಲ ಬಂದರು. ಆಮೇಲೆ ಅದು ತರ್ಕಶಾಸ್ತ್ರ ಉತ್ತರ ಭಾರತದಲ್ಲಿ ಜಾಸ್ತಿ ಇತ್ತು, ಬಂಗಾಳದಲ್ಲಿ ಜಾಸ್ತಿ ಇತ್ತು. ಹೀಗೆ ಅವರು ಹೇಳಿದ್ದು, ಅವರು ಮಾಡಿದ್ದು, ಅವ್ರದ್ದು ಕ್ರೋಡಪತ್ರ ಅಂತ ಆಮೇಲೆ ಅದು ಬಂದದ್ದು ಎಲ್ಲವನ್ನ ಓದಲಿಕ್ಕೆ ಶುರು ಮಾಡಿದ್ರು. ಇದಾದ ಮೇಲೆ ನಿಮಗೆ ಪರಿಚಯಿಸಬೇಕಾದ ಮತ ಮೀಮಾಂಸಕರು ಅಂತ ಒಬ್ರು ಬಂದರು ಈ ದೇಶದಲ್ಲಿ. ಮೊದಲು ಇದ್ರು, ಶುರು ಆಗಿದ್ದೇ ಮೊದಲು ಮೀಮಾಂಸಕರು, ತರ್ಕಶಾಸ್ತ್ರಕ್ಕಿಂತ ಮೊದಲು ಶುರು ಆಗಿದ್ದು ಮೀಮಾಂಸಕರು. ಯಾಕೆಂದ್ರೆ ಜೈಮಿನಿಗಳ ಸೂತ್ರ ಇತ್ತು. ವೇದವ್ಯಾಸರ ಅಧ್ಯಕ್ಷತೆಯಲ್ಲಿ 3 ಸೂತ್ರಗಳ ರಚನೆ ಆಯಿತು. ಕರ್ಮ ಮೀಮಾಂಸಾ ನಂಬರ್ 1, ಆಮೇಲೆ ದೈವೀ ಮೀಮಾಂಸಾ ಅದು 2ನೇಯದ್ದು, ಆಮೇಲೆ ಬ್ರಹ್ಮ ಮೀಮಾಂಸಾ ಅದು 3ನೇಯದ್ದು. ಜೈಮಿನಿಗಳ ಕರ್ಮ ಮೀಮಾಂಸಾ ಇವತ್ತು ಸಿಗತ್ತೆ, 12 ಅಧ್ಯಾಯಗಳಿದೆ ಅದಕ್ಕೆ. ಮಧ್ಯದ್ದು ದೈವೀ ಮೀಮಾಂಸಾ ಇವತ್ತು ಸಿಗಲ್ಲ. 3ನೇಯದ್ದು ಬ್ರಹ್ಮ ಮೀಮಾಂಸಾ ಇವತ್ತು ಸಿಗತ್ತೆ. ಈ ಜೈಮಿನಿಗಳ ಕರ್ಮ ಮೀಮಾಂಸಾ ಏನಿದೆ ಸೂತ್ರಗಳು, ಅದರ ಮೇಲೆ ಶಬರಸ್ವಾಮಿ ಅನ್ನುವವರು ಭಾಷ್ಯ ಬರೆದರು.
ನಾವೆಲ್ಲ ಇವತ್ತು ಓದ್ತಾ ಇರೋದು ಶಾಬರ ಭಾಷ್ಯವನ್ನು ಓದಬಹುದು. ಅದರಲ್ಲಿ ಭಾಷೆಯ ಸೂಕ್ಷ್ಮ ಸಂಗತಿಗಳನ್ನೆಲ್ಲ ಹಿಡಿದುಕೊಟ್ಟಿದ್ದಾರೆ. ಜಗತ್ತಿನಾದ್ಯಂತ ಏನು ಲಿಂಗ್ವಿಸ್ಟಿಕ್ ಅಂತ ಹೇಳಿ ಇವರೆಲ್ಲ, ಈಗ ನೋಮ್ ಚಾಮ್ಸ್ಕಿ ಅಂತ ಒಬ್ಬ ಇದ್ದಾನೆ, ಅವನನ್ನು ಹೇಳ್ತಾರೆ ನೋಮ್ ಚಾಮ್ಸ್ಕಿ. ಅವನು ಬಚ್ಚ. ಅವನು ನೋಮ್ ಚಾಮ್ಸ್ಕಿ ಏನೂ ಅಲ್ಲ ಇವರೆಲ್ಲರ ಮುಂದೆ. ಆದರೆ ಇಂಗ್ಲಿಷ್ ಓದುವ ಜನರು ಬಹಳ ಇದ್ದಾರೆ. ಆದ್ದರಿಂದ ನೋಮ್ ಚಾಮ್ಸ್ಕಿ ಬಹಳ ದೊಡ್ಡವ ಅಂತ ನೀವು ಹೊಡೆದು ನೋಡಿದ್ರೆ ಗೊತ್ತಾಗುತ್ತೆ ಗೂಗಲ್ನಲ್ಲಿ. ನೋಮ್ ಚಾಮ್ಸ್ಕಿ ಅವನು ಬ್ರಹ್ಮ ಅಂತ, ಪದಬ್ರಹ್ಮ ಅಂತ ಇವ್ರ ಭಾವನೆ. ಅವನು ಆಡಿಕೊಳ್ಳುವ ಪುಟ್ಟ ಹುಡುಗ. ಅವನು ಭಾರತೀಯ ಶಬ್ದಶಾಸ್ತ್ರಜ್ಞರ ಲಿಂಗ್ವಿಸ್ಟಿಕ್ಗಳ ಮುಂದೆ ಪುಟ್ಟ ಹುಡುಗ ಆಡದ ಹಾಗಿರುತ್ತದೆ. ಆದರೆ ಅವನ ರೀಚಬಿಲಿಟಿ ಜಾಸ್ತಿ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಹಾಗಾಗತ್ತೆ. ಯಾರಿಗೂ ಒಬ್ಬನ ಪ್ರಸಿದ್ಧಿ ಬಂದ್ಬಿಡುತ್ತೆ. ಯಾಕೆ ಬರುತ್ತೆ ಗೊತ್ತಿಲ್ಲ. ದೈವ ಸಂಕಲ್ಪ. ಎಲ್ಲ ಅರ್ಹತೆ ಇದ್ದವರಿಗೆ ಸಿಗಬೇಕು ಅಂತಿಲ್ಲ, ಅರ್ಹತೆ ಇಲ್ಲದಿದ್ದವ್ರಿಗೂ ಸಿಕ್ಬಿಡುತ್ತೆ. ಅದು ಯಾಕೆ ಹಾಗಾಗತ್ತೆ ಗೊತ್ತಿಲ್ಲ. ನಿಮಗೆ ಇನ್ನೂ ತಮಾಷೆ ಅಂದ್ರೆ, ನಾಸ್ತಿಕರಿಗೆ ಹೆಚ್ಚಿನ ಪ್ರಚಾರದಿರುತ್ತೆ, ಆಸ್ತಿಕರಿಗಿರಲ್ಲ. ಒರಿಜಿನಲ್ ಪ್ರತಿಭೆಗಳಿಗೆ ಕಡಿಮೆ ಅವಕಾಶ ಇರುತ್ತೆ, ಫೇಕ್ಗಳಿಗೆ ಬಹಳ ದೊಡ್ಡ ಪ್ರಸಿದ್ಧಿ ಬಂದ್ಬಿಡುತ್ತೆ. ಹಿಟ್ಲರ್ನ ತಮಾಷೆ ಮಾಡಿದ ಅನ್ನುವ ಏಕೈಕ ಕಾರಣಕ್ಕೆ, ಗಾಂಧಿಯನ್ನು ಒಪ್ಪಿಕೊಂಡ ಅನ್ನುವ ಏಕೈಕ ಕಾರಣಕ್ಕೆ ಚಾರ್ಲಿ ಚಾಪ್ಲಿನ್ ದೊಡ್ಡ ಕಲಾವಿದ ಆಗಿಬಿಟ್ಟ. ಅವನಿಗಿಂತ ಚೆನ್ನಾಗಿರುವಂತಹ ಎಷ್ಟು ಜನ ಕಲಾವಿದರಿದ್ದರು ಅವನ ಕಾಲದಲ್ಲಿ. ಬಸ್ಟರ್ ಕೇಟನ್ ಇರಲಿಲ್ವಾ? ಯಾರು ಗೊತ್ತಿದೆ ಅವನ ಬಗ್ಗೆ? ಗೊತ್ತೇ ಇಲ್ಲ. ನೀವು ನೋಡಿ ಗೂಗಲಲ್ಲಿ ಸಿಗ್ತಾನೆ. ಅವ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಏನಿದು ಅಂತ. ಅದರಿಂದಾಗಿ ಒಬ್ಬನಿಗೆ ಯಾಕೆ ಹೆಸರು ಬರುತ್ತೆ ಗೊತ್ತಿಲ್ಲ, ಒಬ್ಬನಿಗೆ ಯಾಕೆ ಅಷ್ಟು ಎಲ್ಲ ಅಟೆನ್ಷನ್, ಎಲ್ಲರ ಅಟೆನ್ಷನ್ನು ಅವನಿಗೆ ಸಲ್ಲುತ್ತೆ ಗೊತ್ತಿಲ್ಲ. ದೈವ ಸಂಕಲ್ಪ ಏನಿರುತ್ತೋ ಗೊತ್ತಿಲ್ಲ. ಅದರಿಂದಾಗಿ ನಾವು ಏನನ್ನು ಹುಡುಕಬೇಕಾದ್ರೂ ಸತ್ಯ ಸಿಗಲೇಬೇಕು ಅಂತ ಇಲ್ಲ. ಸತ್ಯಕ್ಕಾಗಿ ತಪಸ್ಸು ಮಾಡಬೇಕು, ಸತ್ಯದ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು, ಆಗ ಸಿಗುತ್ತೆ. ಇಲ್ಲಾಂದ್ರೆ ಎಲ್ಲಿ ಸತ್ಯ ಸಿಗುತ್ತೆ? ಎಲ್ಲಿಯೋ ತೇಲಿ ಹೋಗುತ್ತೆ. ಜನಪ್ರಿಯವಾದದ್ದನ್ನು ಒಪ್ಪಿಕೊಳ್ಳುವಾಗ ಆಗೋಲ್ಲ. ಪ್ಯಾಪ್ಯುಲರ್ ಆದ ಮಾರ್ಗವೇ ಬೇರೆ, ಸತ್ಯವಾದ ದಾರಿಯೇ ಬೇರೆ. ಅದು ಒಂಟಿತನದ ದಾರಿ. ನಿಮ್ಮ ಜೊತೆಗೆ ಯಾರೂ ಇರಲ್ಲ ಸತ್ಯ ಬಿಟ್ರೆ. ಸತ್ಯವನ್ನ ಹೇಳುವವರು, ಸತ್ಯವನ್ನ ಹುಡುಕುವವರು ಯಾವತ್ತೂ ಅಲ್ಪಸಂಖ್ಯಾತರೇ. ಇವರಲ್ಲ, ಸರ್ಕಾರ ಗುರುತಿರೋ ಅಲ್ಪಸಂಖ್ಯಾತರಲ್ಲ. ಸತ್ಯದ ದಾರಿ ಒಂಟಿ ದಾರಿ, ಕಷ್ಟದ ದಾರಿ. ಅದರಲ್ಲಿ ಹೋಗ್ತೇನೆ ಅಂತ ಸತ್ಯವ್ರತನಾಗಿರ್ಬೇಕೊಬ್ಬ. ದೇವರನ್ನ ಪ್ರಾರ್ಥನೆ ಮಾಡಬೇಕು, ಸಾಗಬೇಕು, ಇಷ್ಟೇ. ನಮ್ಮ ಜೊತೆಗೆ ಯಾರೂ ಇರಲ್ಲ. ಇದ್ರೂ ಕೂಡ ಅವರು ನಮ್ಮ ಥರದಲ್ಲೇ ಇರ್ತಾರೆ ಪಾಪ. ಹಾಗಾಗಿ ಇವರಿಗೆಲ್ಲರಿಗೆ ಈ ಭಾಷಾಶಾಸ್ತ್ರದ ಬಗ್ಗೆ ನಾನು ಮಾತನಾಡಿದ್ದು. ಭಾಷಾಶಾಸ್ತ್ರದ ಅಪೂರ್ವ ಕೊಡುಗೆಗಳನ್ನು ಕೊಟ್ಟಿದ್ದು ಒಂದು ನ್ಯಾಯಶಾಸ್ತ್ರದ ನಂತರದ ಬೆಳವಣಿಗೆ, ಆಮೇಲೆ ಮೀಮಾಂಸಕರು. ದುರಂತ ಏನು ಅಂದ್ರೆ, ಅವರು ವೇದವನ್ನು ಒಪ್ಪಿದ್ರು, ದೇವರನ್ನು ಒಪ್ಪಲಿಲ್ಲ ಮೀಮಾಂಸಕರು. ಆ ಮೀಮಾಂಸಕರು ವೇದವನ್ನು ಒಪ್ಪಿ ದೇವರನ್ನು ಒಪ್ಪದೆ ಭಾಷೆಗೆ ಏನು ಗುರಿ ಅಂದ್ರೆ ಕ್ರಿಯೆಯೇ ಗುರಿ ಎಂದರು. ಆಕ್ಷನ್ ಈಸ್ ಮೀನಿಂಗ್ ಫಾರ್ ವರ್ಡ್ಸ್ ಅಥವಾ ಲ್ಯಾಂಗ್ವೇಜ್ ಆ ಲೆವೆಲ್. ಯಾವುದೇ ಭಾಷೆಗೆ ವಿಷಯ ಯಾವುದು? ಕ್ರಿಯೆ. ಯಾವುದು ಆಕ್ಷನ್ ಅಲ್ಲಿ ಅಪ್ಲೈ ಆಗೋದಿಲ್ಲ ಆ ಭಾಷೆಯೇ ಅಲ್ಲ ಅನ್ನೋ ಲೆವೆಲ್ ಕೊಟ್ಟೋದು. ಹಾಗಾದ್ರೆ ವೇದ ಏನು? ಯಜ್ಞದ ಮ್ಯಾನ್ಯುವಲ್ ಅಂದ್ಬಿಟ್ರು ಅವರು. ದೇವರು
ಸುಮ್ಮನೆ ಹೇಳಿದೆ, ನಿಮಗೆ ಕ್ರಿಯೆ ಮಾಡಲಿಕ್ಕೆ ಒಂದು ಪ್ರಚೋದಕ ಬೇಕಲ್ಲ, ಅದಕ್ಕೆ ದೇವರನ್ನ ಹೇಳಿದ್ದಾರೆ ಎಂದು. ಇವರು ವೇದವನ್ನು ಅಪೌರುಷೇಯ ಅಂತ ಒಪ್ಪಿದರು. ಎಲ್ಲ ಸರಿಯಾಗಿತ್ತು, ಆದರೆ ದೇವರೊಂದನ್ನು ಒಪ್ಪಲಿಲ್ಲ. ಹೀಗಾಗಿ ಹೋಯಿತು. ಇವರ ಒಂದು ಮೆಥಡಾಲಜಿಯನ್ನೇ ನಂತರ ಶಂಕರರು ಅವಲಂಬಿಸಿತ್ತು. ಇವರೇನು ಒಂದು ವಿಷಯವನ್ನು ನಿರೂಪಣೆ ಮಾಡಲಿಕ್ಕೆ ಮೆಥಡ್ ಅನ್ನು ತಗೊಳ್ತಾರೆ, ಶಂಕರರು ಮೀಮಾಂಸಕರ ಮೆಥಡಾಲಜಿಯನ್ನು ಅಳವಡಿಸಿಕೊಂಡರು. ಮಧ್ವರು ಸ್ವಯಂ ಮೆಥಡಾಲಜಿನೂ ನಂದೇ ಎಂದರು. ನಂದೇ ಮೆಥಡಾಲಜಿ, ನಂದೇ ಚಿಂತನೆ. ತಪ್ಪು ತೋರಿಸಬೇಕಾದ್ರೆ ನಿಮ್ಮ ಸಿದ್ಧಾಂತದ ಪ್ರಕಾರವೇ ನಿಮ್ಮನ್ನು ತೋರಿಸ್ತೇನೆ. ಸರಿಯಾದದ್ದನ್ನು ಹೇಳಬೇಕಾದ್ರೆ ಅನುಭವದ ಹಿನ್ನೆಲೆಯಲ್ಲಿ ಹೇಳ್ತೇನೆ. ನೀವು ಅನುಭವಿಸಲಿಕ್ಕಾದ್ರೆ ಅನುಭವಿಸಿ ಎಂದರು. ಆದರೆ ಆ ಮಾತು ಆಮೇಲೆ ಅದು ಕ್ರಮೇಣ ಫೇಡ್ ಔಟ್ ಆಯಿತು. ಅಂದರೆ ಕಣ್ಮರೆಯಾಗಿ ಹೋಯಿತು ಜನರ ಮನಸ್ಸಿನಿಂದ. ಅದು ಬರಲೇ ಇಲ್ಲ ನಮಗೆ. ಅವ್ರು ಹೇಳಿದ್ರು ಶಾಸ್ತ್ರಾರ್ಥಯುಕ್ತ ಅನುಭವ ಪ್ರಮಾಣಂ. ಶಾಸ್ತ್ರ ಹೇಳಿದ್ರೆ ಅನುಭವಕ್ಕೆ ದೂರ ಆಗಿದ್ದನ್ನು ಒಪ್ಕೊಂಡ್ಬಿಡೋದಲ್ಲ, ನಿಮ್ಮ ಆತ್ಮಿಕ ಅನುಭವಕ್ಕೆ ಒಗ್ಗಿದ್ದನ್ನು ಒಪ್ಪಿಕೊಳ್ಳಿ ಎಂದರು ಆಚಾರ್ಯರು. ಅದು ಆಮೇಲೆ ನೋಡೋಣ. ಅಂದರೆ ಮೀಮಾಂಸಕರ ಮೆಥಡಾಲಜಿಯನ್ನು ಇವರು ಒಪ್ಪಿದ್ರು. ಆದರೆ ಯಜ್ಞದಲ್ಲಿ ಶ್ರದ್ಧೆ ಇರುವವರು ಮೀಮಾಂಸಾ ಓದಿದ್ರು. ಅವರಿಗೆ ಪಾಪ ಎಂತ ಮಾಡೋದು ಗೊತ್ತಾಗಲಿಲ್ಲ. ಯಾಕೆಂದ್ರೆ ಅವರು ಓದ್ತಾ ಇರುವ ಟೆಕ್ಸ್ಟು ದೇವರಿಲ್ಲ ಅಂತ ಹೇಳ್ತಾ ಇದೆ. ಅವರ ಶ್ರದ್ಧೆ ಅವರ ಅಪ್ಪ ಅಮ್ಮ ದೇವರಿದ್ದಾನೆ ಅಂತ ಹೇಳಿಕೊಟ್ಟಿದೆ. ಎಂತ ಮಾಡಿದ್ರು? ಖಂಡದೇವ ಅವರೆಲ್ಲ ದೇವರಿಲ್ಲ ಅಂತ ಚೆನ್ನಾಗಿ ಸಾಧನೆ ಮಾಡಿ ತಪ್ಪಾಯ್ತು ಸಿದ್ಧಾಂತ ಹೀಗಿದೆ ಅಂತ ಮಾಡಿದೀವಷ್ಟೇ. ಈ ದೇವರಿಲ್ಲ ಅಂತ ವಾದ ಮಾಡಿದ ಅಪರಾಧವನ್ನು ದೇವರೇ ಕ್ಷಮಿಸಲಿ ಎಂದು. ಹೇಗೆ? ನಿಮಗೆ ಇದಕ್ಕೆ ಸಂವಾದಿಯಾಗಿ ಒಂದು ಘಟನೆಯನ್ನು ಹೇಳಬೇಕು. ಕೆಲವು ದಿವಸಗಳ ಹಿಂದೆ, ಪ್ರಾಯ ಒಂದು 30 ವರ್ಷ ಆಗಿರಬಹುದೇನೋ ಈ ಮಾತಿಗೆ, ನಾಸ್ತಿಕ ಸಮ್ಮೇಳನ ನಡೀತಂತೆ ತಿರುಪತಿಯಲ್ಲಿ. ಬಹಳ ಜನ ಹೋದ್ರು. ಎಲ್ಲ ದೇಶದ ಉದ್ದಗಲದಿಂದ ನಾಸ್ತಿಕರು ಬಂದರು. ಯಾಕೆ ಅಂದ್ರೆ ಸುಮ್ಮನೆ TADA ಕೊಟ್ಟು ತಿರುಪತಿ ಕರೆಸ್ತಾ ಇದ್ದಾರೆ, ಒಂದು ಹೆಜ್ಜೆ ಹೋಗಿ ನೋಡ್ಕೊಂಡು ಹೋಗೋಣ ಅಂತ. ಕೆಲವೊಮ್ಮೆ ಹಿಂಗಾಗತ್ತೆ. ಕೇರಳದಲ್ಲಿ ಹೀಗೇ ಇದೆ. ಹೋಗಿ ದೇವರ ಮುಂದೆ ನಿಂತು ನಮಸ್ಕಾರ ಮಾಡಿ ಪ್ರಸಾದ ತಗೊಂಡು ಹೋಗಿ ದೇವರಿಲ್ಲ ಅನ್ನೋದನ್ನು ಪ್ರೂವ್ ಮಾಡುವ ಜನ ಇದ್ದಾರೆ. ಇದು ಎಲ್ಲ ಒಳಗಿನ ಗೊಂದಲಗಳು. ಒಂದು ಫರ್ಮ್ ಆಗಿರುವಂತಹ ಒಂದು ನಡೆ, ಸತ್ಯದತ್ತ ಒಂದು ತುಡಿತ, ಪ್ರಾಮಾಣಿಕವಾದ ಜಿಜ್ಞಾಸೆ, ದೇವರ ಅಥವಾ ಯಾವುದೇ ಒಂದು ತಾವು ನಂಬಿದ ಒಂದು ಸಂಗತಿಯನ್ನ ಒಪ್ಪಿಕೊಳ್ಳುವ ಒಪ್ಪಿಸುವ ಪ್ರಾಮಾಣಿಕ ನಡೆ ಬಹಳ ಕಡಿಮೆ. ಹೆಚ್ಚಿನ ಜನ ಫೇಕ್ಗಳೇ ಇರೋದು. ಅಂಥವರಲ್ಲಿ ಮೀಮಾಂಸಾವನ್ನು ಒಪ್ಪಿದವರು ಕೆಲವರು. ಅವರು ಪ್ರತ್ಯಕ್ಷ ಗ್ರಂಥದಲ್ಲಿ ಬರೀತಾರೆ. ಗೊಂದಲ ಏನ್ ಮಾಡೋದು? ಕೆಲವು ಈಗ ಭಾರತೀಯರಿದ್ದಾರೆ, ಅವರಿಗೆ ಹಾಗೆ ಎಡಬಿಡಂಗಿಗಳು. ಅವರು ವಿಜ್ಞಾನದ ಮೇಲೆ ಪ್ರೀತಿ, ಸಂಸ್ಕೃತಿಯ ಮೇಲೆ ಆಸೆ. ಅದರಿಂದಾಗ ಅವರೇನ್ ಮಾಡ್ತಾರೆ, ರಾಮಾಯಣ ಮಹಾಭಾರತಗಳನ್ನ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾರೆ. ಬೇಕಿಲ್ಲ ಅದು. ಆ ತರಹ ಅವತ್ತು ಇದ್ದು. ಎರಡು ಬೇರೆ ಬೇರೆ. ಅದನ್ನು ಮಿಕ್ಸ್ ಮಾಡಬಾರದು ವಸ್ತುತಃ. ಈ ತರಹದ ಪರಿಸ್ಥಿತಿ ಬಹಳ ಹಿಂದೆ ಮೀಮಾಂಸಕರನ್ನು ಒಪ್ಪಿಕೊಂಡ ಬ್ರಾಹ್ಮಣರದ್ದಾಯಿತು. ಈ ಮೀಮಾಂಸಕರು ಬಂದ ಮೇಲೆ ಸ್ವಲ್ಪ ಕಾಲದ ನಂತರ ಶಂಕರರು ಬಂದರು. ಆ ಶಂಕರರ ಪ್ರಕ್ರಿಯೆಯನ್ನು ನಾನು ಪೂರ್ತಿ ಹೇಳಲಿಕ್ಕಾಗತ್ತಾ ಇವತ್ತು ಅನ್ನೋದ್ರ ಬಗ್ಗೆ ಡೌಟ್ ಇದೆ. ಆದರೂ ಹೇಳ್ತೇನೆ. ಶಂಕರರ ಪ್ರಕಾರ ಪ್ರಮಾಣ ಮೀಮಾಂಸಕರು ಎಷ್ಟು ಒಪ್ತಾರೋ ಅಷ್ಟು ಪ್ರಮಾಣ ಅವರಿಗೆ. ಒಂದು ಇಟ್ಕೋಣ, ಪ್ರತ್ಯಕ್ಷವನ್ನು ಒಪ್ತಾರೆ, ಅನುಮಾನವನ್ನು ಒಪ್ತಾರೆ, ಉಪಮಾನವನ್ನು ಒಪ್ತಾರೆ, ವೇದವನ್ನು ಒಪ್ತಾರೆ. ಮೂಲಭೂತವಾಗಿ 3 ಒಪ್ತಾರೆ ಅಂತ ಇಟ್ಕೊಳ್ಳೋಣ. ಪ್ರತ್ಯಕ್ಷ, ಅನುಮಾನ, ಆಗಮ.
ಆದರೆ ಅವರು ಈ ಜಗತ್ತನ್ನು ನೋಡಿದ ಬಗೆ ಬೇರೆ. ಬ್ರಹ್ಮಸೂತ್ರಕ್ಕೆ ಮೊದಲು ಅವರು ಬರೆದದ್ದು ಅಧ್ಯಾಸ ಭಾಷ್ಯ ಅಂತ. ಆ ಅಧ್ಯಾಸ ಭಾಷ್ಯ ಏನಿದೆ, ಅಧ್ಯಾಸ ಅಂದ್ರೆ ಏನು? ಅತಸ್ಮಿನ್ ತದ್ವಸ್ತು ಧ್ಯಾನಂ ಅಧ್ಯಾಸ, ಅಥವಾ ಇನ್ನು ಹೇಳಬೇಕು ಅಂದ್ರೆ ಅತದ್ವತಿ ತದ್ವತ್ ಪ್ರಕಾರಕಃ ಅನುಭವ ಅಧ್ಯಾಸ. ಅಧ್ಯಾಸ ಅಂದ್ರೇನು? ಯಾವುದು ಏನು ಅಲ್ಲವೋ ಅದನ್ನ ಅದು ಅಂತ ಅಂದುಕೊಂಡ್ರೆ ಅದನ್ನು ಅಧ್ಯಾಸ ಅಂತ ಕರೀತಾರೆ. ಭ್ರಮೆ. ಭ್ರಮೆ ಅಂದ್ರೆ ಏನು? ಯಾವುದು ಏನಲ್ಲವೋ ಅದನ್ನ ಅದು ಅಂತ ಅಂದುಕೊಂಡ್ರೆ ಭ್ರಮೆ. ಹಗ್ಗವನ್ನ ನೋಡಿದೆ, ಹಗ್ಗ ಹಾವಲ್ಲ, ಹಾವಲ್ಲದ ಹಗ್ಗವನ್ನ ಹಗ್ಗ ಅಂತ ಅಂದುಕೊಂಡ್ರೆ ಅದೇ ಭ್ರಮೆ. ಇಲ್ಯೂಷನ್ ಅಂದ್ರೆ ಏನು? ಅದೇ ತಾನೆ. ಇದನ್ನ ಅಧ್ಯಾಸ ಅಂತ ಕರೆದು. ಈ ಅಧ್ಯಾಸಕ್ಕೆ ಭಾಷ್ಯ, ಈ ಅಧ್ಯಾಸವನ್ನ ಕುರಿತೇ ಭಾಷ್ಯ. ಆ ಭಾಷ್ಯದ ಪ್ರಕಾರ ವೇದ, ಈ ಜಗತ್ತು ಎಲ್ಲವೂ ಕೂಡ ಅಧ್ಯಾಸ, ಭ್ರಮೆ. ಇಲ್ಲ ಇಲ್ಲ ಅಂತ ಹೇಳಲಿಲ್ಲ ಅವರು, ಅದನ್ನ ಇನ್ನೊಂದು ಪರಿಭಾಷೆಯಲ್ಲಿ ಹೇಳಿದ್ರು, ಸದಸದ್ವಿಲಕ್ಷಣ. ಸದಸದ್ವಿಲಕ್ಷಣ ಅಂದ್ರೆ ಏನು? ಇದೆ ಅಂತನೂ ಹೇಳಲಿಕ್ಕೆ ಬರಲ್ಲ, ಇಲ್ಲ ಅಂತನೂ ಹೇಳಲಿಕ್ಕೆ ಬರಲ್ಲ. ಇನ್ನೊಂದು ಅವರ ಪ್ರಕ್ರಿಯೆ ಇದೆ. ಕಾಣೋದೆಲ್ಲ ಇಲ್ಲದೆ ಇರೋದು, ಕಾಣೋದೆಲ್ಲ ಕಾಣದೇ ಇರೋದೆಲ್ಲ ಇರೋದು, ಕಾಣೋದೆಲ್ಲ ಇಲ್ಲದೆ ಇರೋದು ಅಂತ ಅವ್ರದ್ದು ವಿಚಿತ್ರ. ಅವರು ಒಂದು ಉದಾಹರಣೆ ಕೊಟ್ಟರು. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣುತ್ತೆ, ಕಾಣುವ ಬೆಳ್ಳಿ ಇದೆಯೋ? ಇಲ್ಲ. ಅದರಿಂದಾಗಿ ಯಾವ್ದ್ಯಾವುದು ಕಾಣುತ್ತೆ ಅದ್ಯಾವುದು ಇಲ್ಲ. ದೇವರು ಕಾಣಲ್ಲ, ಇದಾನೋ ಇಲ್ವೋ? ಅದರಿಂದಾಗಿ ಕಾಣದೇ ಇರೋದೆಲ್ಲ ಇದೆ. ಹಾಗಾದ್ರೆ ಜಗತ್ತೇನು? ಕಾಣುತ್ತೆ. ಹಾಗಾದ್ರೆ ಇಲ್ಲ ಅಂತ ಹೇಳೋಣವೇ? ಇಲ್ಲ, ಇದೆ ಅಂತ ಅನ್ನಿಸುತ್ತೆ. ಹಾಗಾದ್ರೆ ಜಗತ್ತು ಬ್ರಹ್ಮ ಅಂತ ಹೇಳೋಣವೇ? ಇಲ್ಲ ಇಲ್ಲ, ಹಾಗೂ ಹೇಳಿಕ್ ಬರಲ್ಲ. ಬ್ರಹ್ಮನನ್ನ ನೋಡಿ ನಾವು ಜಗತ್ತು ಅಂತ ಅಂದ್ಕೊಳ್ತಾ ಇದ್ದೇವೆ ಅಂದ್ಬಿಟ್ರು. ಬ್ರಹ್ಮನನ್ನ ನೋಡ್ತೇವೆ, ಜಗತ್ತನ್ನ ಇಲ್ಲ ಅಂತ ಹೇಳ್ತೇವೆ. ಇದು ಅವರ ವಾದ. ಹಾಗಾದ್ರೆ ವೇದ ಹೇಳುವ ಬಹಳ ಭಾಗವನ್ನು ಬಿಟ್ಟುಬಿಡಿ. 4 ವಾಕ್ಯ ಸತ್ಯ, ಇನ್ನು ಉಳಿದ ವೇದ ಭಾಗಗಳೆಲ್ಲ ಮಿಥ್ಯಾ, ಅತತ್ವ ವೇದಕ, ಅದು ಸತ್ಯವನ್ನು ಹೇಳ್ತಾ ಇಲ್ಲ ಅಂದ್ಬಿಟ್ರು. ಈ ತರಹದ ವಿಚಿತ್ರವಾದ ವಾದವನ್ನ ನಮ್ಮ ಮುಂದೆ ಇಟ್ಟರು. ಇದನ್ನ ನಾವು ಓದಲಿಕ್ಕೆ ಹೋಗಿ ಜಗತ್ತಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲ್ಲ. ಆದರೆ ಯಾಕೆ ಒಪ್ಪಿಕೊಂಡ್ರು ಜನ? ಒಪ್ಕೊಂಡ್ರು ಅಷ್ಟೇ. ಅರ್ಥ ಆಗದೆ ಹೋದ್ರೆ ಒಪ್ಕೊಳ್ಬಾರದು ಅಂತ. ನಾನು ಶಂಕರರನ್ನ ಪ್ರೀತಿಸುತ್ತೇನೆ, ಯಾಕೆ? ಅವರೆಲ್ಲ ಒಂದು ಅಂತ ಹೇಳಿದ್ರು. ಎಲ್ಲೂ ಹೇಳಿಲ್ಲ. ಅದೆಲ್ಲ ಪ್ಯಾಪ್ಯುಲರ್ ಸ್ಟೇಟ್ಮೆಂಟ್ಸ್. ನಾನು ಈ ಸೀರೀಸ್ ಶುರು ಆದಾಗಿನಿಂದ ಹೇಳ್ತಾ ಇದ್ದೇನೆ, ಯಾವ ಪ್ಯಾಪ್ಯುಲರ್ ಸ್ಟೇಟ್ಮೆಂಟಿನಿಂದಲೂ ದರ್ಶನವನ್ನು ಅಳೆಯಬೇಡಿ. ಪ್ಯಾಪ್ಯುಲರ್ ಸ್ಟೇಟ್ಮೆಂಟ್ 1000 ಇರುತ್ತೆ, ಆದರೆ ವಾಸ್ತವ ಬೇರೆನೇ ಇರುತ್ತೆ. ಈ ಕಂಪನಿಗಳ ಆಕರ್ಷಕ ಆಫರ್ ಇದ್ದ ಹಾಗೆ, ಒಳಗಡೆ ಹೋದ್ರೆ ಬೇರೆನೇ ಇರುತ್ತೆ. ಅವ್ರು ಹೇಳ್ತಾರೆ ನೋಡಿ, ಇಷ್ಟು ಡಿಸ್ಕೌಂಟ್ ಕೊಡ್ತೇವೆ ಅಂತ. ಯಾಕೆಂದ್ರೆ ಅದು ಸೇಲ್ ಆಗಿರಲ್ಲ, ಅದಕ್ಕಿಂತ ಜಾಸ್ತಿ 2 ಪಟ್ಟು ಬೆಲೆಯನ್ನು ಹಾಕಿ ಮೊದಲಿನ ಬೆಲೆಗೆ ತಂದು ನಿಲ್ಲಿಸಿ ಕೊಡ್ತೇವೆ ಅಂತ. ಓ ಔದಾರ್ಯ ಅಂತ ಅನ್ಲಿಕ್ಕಾಗತ್ತಾ ಅವ್ರದನ್ನ? ಅವ್ರಿಗೆ ವ್ಯಾಪಾರ ಆಗಿರಲ್ಲ, ಅದಕ್ಕೆ ಹೇಳ್ತಾ ಇರ್ತಾರೆ. ಅದರಿಂದಾಗಿ ಪ್ಯಾಪ್ಯುಲರ್ ಸ್ಟೇಟ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು.
ನೀವು ನೇರ ಗ್ರಂಥವನ್ನು ಓದಬೇಕು. ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಏನು ಯಾವುದು ಅಂತ. ಹಾಗೆ ಮಾಧ್ವರ ಪಾಪ್ಯುಲರ್ ಸ್ಟೇಟ್ಮೆಂಟ್ನಿಂದಲೂ ಮಧ್ವರನ್ನು ಅಳೆಯಬೇಡಿ. ಬಹಳ ಜನ ಹೇಳ್ತಾರೆ ದ್ವೈತ ಫಿಲಾಸಫಿ ಮಧ್ವರೆಲ್ಲೂ ಹೇಳಿಲ್ಲ, ತತ್ವವಾದ ಅಷ್ಟೇ ಇದು. ಯಾಕೆಂದ್ರೆ ಎಲ್ಲ ಕಡೆ ಭೇದವನ್ನು ಹೇಳಿಲ್ಲ ಆಚಾರ್ಯರು. ಅದರಿಂದಾಗಿ ಭೇದವಾದ ಅನ್ನುವ ಹೆಸರಿನಲ್ಲಿ ತತ್ವವಾದವನ್ನು ಅಳೆಯಬೇಡಿ. ಅದಕ್ಕೆ ಹೇಳಿದ್ದು ನಾನು, ಏನನ್ನ ಓದಬೇಕಾದ್ರೂ ಈ ಏನು ಬೊಂಬಾರ್ಡಿಂಗ್ ಇದೆ ಪರಿಸರದಲ್ಲಿ, ಅದನ್ನ ಬಿಟ್ಟು ಒಳಗಡೆ ನುಗ್ಗಿ ಅಲ್ಲಿ ಗೋಚರ ಆಗುತ್ತೆ. ಅವರು ಹೇಳೋದು ಹಾಗೆ, ಅಸರ್ಪಭೂತ ರಜ್ಜವು ಸರ್ಪಾರೋಪವತ್ ವಸ್ತುನಿ ವಸ್ತ್ವಾರೋಪ ಅಧ್ಯಾರೋಪ. ಯಾವುದು ಏನಲ್ಲವೋ ಅದನ್ನ ಅದು ಅಂತ ಅಂದುಕೊಂಡ್ರೆ ಅದು ಅಧ್ಯಾಸ. ನಾವು ಬ್ರಹ್ಮನನ್ನು ನೋಡುತ್ತೇವೆ, ಜಗತ್ತು ಅಂತ ಅಂದುಕೋತೇವೆ. ಹೀಗಾಗಿ ಜಗತ್ತು ಮಿಥ್ಯ. ಮಿಥ್ಯಾ ಅಂದ್ರೆ ಸುಳ್ಳು ಅಂತ ಹೇಳಲಿಲ್ಲ ಅವರು. ಮಿಥ್ಯಾ ಅಂದ್ರೆ ಸದಸದ್ವಿಲಕ್ಷಣ. ಮೋಕ್ಷ ಅಂದ್ರೆ ಏನು? ನೀವು ಬ್ರಹ್ಮನಾಗುವುದು. ಬ್ರಹ್ಮ ಏನು? ಅವನಲ್ಲಿ ಯಾವ ಕ್ವಾಲಿಟಿಯೂ ಇಲ್ಲ ಅಂದ್ರೆ ಏನರ್ಥ? ಏನೂ ಇಲ್ಲ ಅಂತಾನೆ ಅರ್ಥ. ಕೆಲವೊಂದು ಮಾತುಗಳೆಲ್ಲ ಇರುತ್ತೆ ಬಹಳ ಭ್ರಾಮಕ. ನಮ್ಮನ್ನು ದೇವರು ಆಗ್ತೀರಾ ಅಂತ ಹೇಳ್ಬಿಟ್ಟಿದ್ದಾರೆ. ಎಲ್ಲೂ ಹೇಳಿಲ್ಲ ಅವರು. ಜನ ಹಾಗೆ ಹೇಳ್ತಾ ಇದ್ದಾರಷ್ಟೇ, ಆದ್ರೆ ಅವರು ಶಾಸ್ತ್ರದಲ್ಲಿ ಹಾಗೆ ಹೇಳಲಿಲ್ಲ. ಏಕೆಂದ್ರೆ ಕೆಲವೊಮ್ಮೆ ಸರಳೀಕರಣ ಅನ್ನೋದೇನಿರುತ್ತೆ ನಮ್ಮನ್ನು ಬಹಳ ದಾರಿ ತಪ್ಪಿಸುತ್ತೆ. ಸಿಂಪ್ಲಿಫಿಕೇಶನ್, ಅದು ಯಾವತ್ತೂ ಸಿಂಪ್ಲಿಫಿಕೇಶನ್ನ ಹಿಂದೆ ಹೋಗಬೇಡಿ. ಡೋಂಟ್ ಗೋ ಆಫ್ಟರ್ ಸಿಂಪ್ಲಿಫಿಕೇಶನ್, ಬಿವೇರ್ ಆಫ್ ಇಟ್. ಈ ತರಹದ್ದು ಬಹಳ ಇದೆ. ಈ ತರಹದ ಜಗತ್ತು ಮಿಥ್ಯಾ ಅಂತ ತಿಳ್ಕೊಳ್ಬೇಕು. ತನ್ನನ್ನೇ ಬ್ರಹ್ಮ ಅಂತ ಅಂದುಕೊಳ್ಬೇಕು. ಬ್ರಹ್ಮನಲ್ಲಿ ಯಾವ ಗುಣಗಳಿಲ್ಲ ಎಂದುಕೊಳ್ಳಬೇಕು. ಆಗ ಇದನ್ನೇ ಈ ಉಪಾಸನೆಯನ್ನೇ ಮಾಡ್ತಾ ಇದ್ರೆ ಬ್ರಹ್ಮ ಸಾಕ್ಷಾತ್ಕಾರ ಆಗುತ್ತೆ. ಹಾಗಾದರೆ ಮಹಾಭಾರತ ಹೇಳಿದ ದೇವರ ಮಹಿಮೆಯ ಗತಿ ಏನು? ವಿಷ್ಣು ಸಹಸ್ರನಾಮ ಅಷ್ಟು ದೇವರನ್ನ ಹೇಳ್ತಾ ಇದೆ, ಗತಿ ಏನು? ವ್ಯಾವಹಾರಿಕ ಸತ್ಯ ಅಂದ್ರು. ವ್ಯಾವಹಾರಿಕ ಸತ್ಯ ಅಂದ್ರೆ ಏನು? ವ್ಯಾವಹಾರಿಕ ಸತ್ಯ ಅಂತ ಹೇಳಿದ್ರೆ ಅಂತಿಮ ಸತ್ಯ ಅಲ್ಲ ಅಂತ ಅರ್ಥ. ಸತ್ಯದಲ್ಲಿ 3 ತರಹ ಇದೆ: ಪ್ರಾತಿಭಾಸಿಕ, ವ್ಯಾವಹಾರಿಕ, ಪಾರಮಾರ್ಥಿಕ ಅಂತ. ಪ್ರಾತಿಭಾಸಿಕ ಅಂದ್ರೆ ತೋರತ್ತೆ, ಇರಲ್ಲ. ಅದಕ್ಕೆ ಅವರು ಕೊಡುವಂತಹ ದೃಷ್ಟಾಂತ ಗೊತ್ತೇ ಇದೆ. ಕಪ್ಪೆ ಚಿಪ್ಪಿನಲ್ಲಿ ಕಾಣುವ ಬೆಳ್ಳಿ ಕಾಣುತ್ತೆ, ಇರೋಲ್ಲ. ಆಮೇಲೆ ವ್ಯಾವಹಾರಿಕ, ಬಂಗಾರದ ರೂಪಾಂತರಗಳು. ಬಂಗಾರ ಮಡಿಕೆ, ಇದು ಏನಾಗುತ್ತೆ, ಪಾತ್ರೆ ಆಗತ್ತೆ, ಓಲೆ ಆಗತ್ತೆ, ಉಂಗುರ ಆಗತ್ತೆ, ಬಳೆ ಆಗ್ತದೆ. ಆದರೆ ಅದು ಯಾವುದು ನಿಜವಾದ್ದಲ್ಲ. ಹೌದು ಅಂತ ಅನಿಸ್ತು. ಹೌದು, ಕರೆಕ್ಟ್, ವ್ಯಾವಹಾರಿಕ ಸತ್ಯ. ಯಾಕೆಂದ್ರೆ ನಮ್ಮ ಅನುಭವಕ್ಕೆ ಬರುತ್ತೆ. ಆದರೆ ಏನು ಅಂತ ಕೇಳಿದ್ರೆ ಏನೂ ಅಲ್ಲ. ಬಂಗಾರದ ಬಳೆ ಅಂತೇವೆ, ಬಳೆ ಅಲ್ಲ, ಬಂಗಾರ ಮಾತ್ರ. ಬಂಗಾರದ ಓಲೆ, ಹಿತ್ತಾಳೆಯ ಓಲೆ ಹೌದು, ಆದರೆ ಹಿತ್ತಾಳೆಯೇ ಯಾವಾಗಲೂ ಇರುವಂಥದ್ದು, ಕಾನ್ಸ್ಟಂಟ್ ಆಗಿ ಇರುವಂಥದ್ದು ಅದು.
ಇನ್ನು ಕೆಲವರು ಹೇಳಿದ್ರು ಅವರಲ್ಲಿಯೇ ಶಂಕರ ಸಿದ್ಧಾಂತದಲ್ಲಿ ಸುಮಾರು 27 ಪ್ರಭೇದಗಳಿವೆ. ಬೇರೆ 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 ಬೇರೆ, ಒಬ್ರು ಒಪ್ಪಿದ್ದನ್ನು ಇನ್ನೊಬ್ರು ಒಪ್ಪಲ್ಲ. ಅಜ್ಞಾನ ಯಾರಿಗೆ ಅಂತ ಪ್ರಶ್ನೆ. ಕೆಲವೊಬ್ಬರಿಗೆ ಜೀವ ಅಂತಾರೆ, ಕೆಲವೊಬ್ಬರು ಬ್ರಹ್ಮನಲ್ಲೇ ಅಜ್ಞಾನ ಇದೆ ಅಂತಾರೆ. ವೇದವನ್ನು ಪೂರ್ತಿಯಾಗಿ ಒಪ್ಪಿ ಅಂತ ಒಂದು ಕಡೆ ಹೇಳ್ತಾರೆ, ಒಪ್ಪದಿರಿ ಅಂತ ಒಂದು ಕಡೆ ಹೇಳ್ತಾರೆ. ಜಗತ್ತನ್ನ ಒಪ್ಪಿ ಅಂತ ಒಂದು ಕಡೆ ಹೇಳ್ತಾರೆ, ಒಪ್ಪದಿರಿ ಅಂತ ಒಂದು ಕಡೆ ಹೇಳ್ತಾರೆ. ಹೀಗೆ ಅವರ ಗ್ರಂಥಗಳನ್ನು ನೀವು ಫಾಲೋ ಮಾಡಿದರೆ ಗೊಂದಲವೋ ಗೊಂದಲ. ಒಂದು ಕಡೆ ಹೇಳಿದ್ದು ಇನ್ನೊಂದು ಕಡೆ ಹೇಳಿರಲ್ಲ, ಒಂದು ಕಡೆ ಹೇಳಿದ್ದಕ್ಕೆ ಇನ್ನೊಂದು ಕಡೆ ಸಿಕ್ಕಿರಲ್ಲ. ಅದರಿಂದಾಗಿ ನಾನು ಹೇಳೋದು, ಬಹಳ ಪ್ಯಾಪ್ಯುಲರ್ ಆಗಿರುವ ದಾರಿಯನ್ನು ಅನುಸರಿಸಿ ಪ್ಯಾಪ್ಯುಲರ್ ಸ್ಟೇಟ್ಮೆಂಟ್ ಅನ್ನು ಕೇಳಿಕೊಂಡು ಒಂದು ಸಿದ್ಧಾಂತವನ್ನು ಒಪ್ಪಬೇಡಿ. ಇಲ್ಲ ನಾನು ಅದು ಇಷ್ಟ, ನಾನು ಗ್ರಂಥದ ಒಳಗಡೆ ಹೋಗಲ್ಲ ಅಂದ್ರೆ ತೊಂದರೆ ಇಲ್ಲ. ಆದರೆ ವಾಸ್ತವ ಇದು. ನಾವು ಯಾವತ್ತೂ ಬಲವಂತ ಅಲ್ಲ ಮಾಡ್ತಾ ಇರೋದು, ಏನು ಇದಲ್ಲ. ನೀವು ಇದನ್ನು ಒಪ್ಪಲೇಬೇಕು ಅಂತ ನಮ್ಮ ಪ್ರಾಚೀನ ಭಾರತದವರು ಯಾವತ್ತೂ ಹೇಳಲ್ಲ. ಆದರೆ ನೀವು ಒಳಗಡೆ ಬಂದರೆ ಆಗುವಂಥದ್ದು ಇದು. ಅವರು ಛಾಂದೋಗ್ಯ ಭಾಷ್ಯದಲ್ಲಿ ಒಂದು ಹೇಳ್ತಾರೆ, ವಿಮತಾಹ ಜೀವಾತ್ಮಾನಃ ಪರಮಾತ್ಮನೋ ನ ಭಿದ್ಯಂತೆ ಆತ್ಮತ್ವಾತ್ ಪರಮಾತ್ಮವತ್. ಇದು ಅವರ ಮಾತು. ವಿಮತಾಹ ಜೀವಾತ್ಮಾನಃ, ಜೀವಾತ್ಮರು ಪರಮಾತ್ಮನೇ ಆಗಿದ್ದಾರೆ. ಯಾಕೆ ಅಂದ್ರೆ ಆತ್ಮ ಇರೋದ್ರಿಂದ. ಎರಡು ಕಡೆ ಆತ್ಮ ಇದೆ. ಅಂದ್ರೆ ಇವತ್ತಿನ ಸಂಸ್ಕೃತದ ಪರಿಭಾಷೆಯಲ್ಲಿ ಪರ್ಫೆಕ್ಟ್ ಆಗಿ ಹೇಳಬೇಕು ಅಂತಾದ್ರೆ ಆತ್ಮತ್ವ ಇದೆ ಅಂತ ಹೇಳಬೇಕು. ಆದರೆ ಈ ತರಹ ಹೇಳಿದ್ರೆ ತಿಳಿಯುತ್ತೆ ಕನ್ನಡದಲ್ಲಿ. ಆದ್ದರಿಂದಾಗಿ ಇಬ್ಬರು ಆತ್ಮ ಆಗಿರೋದ್ರಿಂದಾಗಿ, ಜೀವಾತ್ಮ ಪರಮಾತ್ಮ ಇಬ್ಬರು ಆತ್ಮ ಆಗಿರೋದ್ರಿಂದ ಇಬ್ಬರು ಒಂದೇ ಅಂತ ಹೇಳಿದ ಹಾಗೆ ಇವತ್ತು ಕೇಳಬೇಕಾದ್ರೆ ಭಾರಿ ಖುಷಿ ಆಗ್ತದೆ. ಯಾಕೆ ನಮ್ಮನ್ನು ಈ ಎತ್ತರಕ್ಕೆ ಏರಿದ್ರಲ್ಲ ಅಂತ. ಆದ್ರೆ ಅದು ಈಗೋ ಸ್ಯಾಟಿಸ್ಫ್ಯಾಕ್ಷನ್, ವಾಸ್ತವ ಅಲ್ಲ. ಯಾಕೆ ನೋಡಿ, ಪರಮಾತ್ಮನೇ ಜೀವಾತ್ಮನಾದರೆ ಜೀವಾತ್ಮನ ದುಃಖಗಳೆಲ್ಲ ಯಾರಿಗೆ ಬಂತು? ಪರಮಾತ್ಮನಿಗೇ ಬರಬೇಕಾಗತ್ತೆ, ಬೇರೆ ಅಲ್ಲ. ಇದನ್ನ ರಾಮಾನುಜಾಚಾರ್ಯರು ಈ ಸಂಗತಿಯನ್ನು ಒಪ್ಪಲಿಲ್ಲ. ಯಾಕೆಂದ್ರೆ ನಾವೆಲ್ಲ ಏನು ಅನ್ಕೊಂಡಿದ್ದೇವೆ ಅಂತಂದ್ರೆ, ಶಂಕರರನ್ನ ಬೈದವರು ಮಾಧ್ವರು ಅಂತ. ತಪ್ಪದು. ಮೊದಲು ಖಂಡನೆ ಮಾಡಿದ್ದು ರಾಮಾನುಜೀಯರು, ಆಮೇಲೆ ತಾರ್ಕಿಕರು, ಆಮೇಲೆ ಮೀಮಾಂಸಕರು. ಆ ಕಾಲದ ಎಲ್ಲರೂ ಕೂಡ ಶಂಕರರನ್ನ ವಿಮರ್ಶೆ ಮಾಡಿದ್ದಾರೆ. ಸಹಜ ಅಲ್ವಾ? ಒಬ್ಬ ಒಂದು ಫಿಲಾಸಫಿಯನ್ನು ಕೊಟ್ಟ ಅಂದ್ರೆ ಎಲ್ಲರೂ ಅದರ ಬಗ್ಗೆ ವಿಮರ್ಶೆ ಬರೀತಾರೆ. ಆದರೆ ಗ್ರಂಥದ ಜನಸಾಮಾನ್ಯರಿಗೆ ಗ್ರಂಥದ ಬಗ್ಗೆ ಗೊತ್ತೂ ಇರಲ್ಲ, ಬೇಕಾಗೂ ಇರಲ್ಲ. ಅವರಿಗೆ ಏನಿದೆ ಅದನ್ನ ಯಾರು ಏನು ಹೇಳ್ತಾರೆ ಅದು ಒಂದು ಇಷ್ಟ ಆದ್ರೆ ಮುಗೀತು. ಗ್ರಂಥದಲ್ಲಿ ಏನು ಹೇಳಿದೆ ಅಂತ ಯಾರು ತಿಳ್ಕೊಳ್ಳಿಕ್ಕೆ ಹೋಗಲ್ಲ. ಸರಿ, ಆ ತರಹ ಹೇಳೋ ಜನರು ಬಹಳ ಕಷ್ಟ. ಗ್ರಂಥ ನೋಡಿ ಗ್ರಂಥ ನೋಡಿ ಗ್ರಂಥ ನೋಡಿ ಅಂತ ಗಂಟ್ಲರ್ಕೊಳ್ಳೋರು ಭಾರಿ ಕಷ್ಟ. ಜನಪ್ರಿಯವಾದದ್ದು ಏನಿದೆ ಅದನ್ನ ಹೇಳ್ಕೊಂಡು ಹೋದ್ರೆ ಆಯ್ತು. ಇವ್ರಿಗೂ ನಮಗೂ ಒಂದು ಸಂಪರ್ಕ ಸಂಬಂಧ ಚೆನ್ನಾಗಿದ್ರೆ ಮುಗೀತು. ಈ ಮೆಂಟಾಲಿಟಿಯಲ್ಲೇ ಇರ್ತಾರೆ. ನಾವೇನು ಹೇಳೋದು ಅಂತಂದ್ರೆ, ಸಂಬಂಧ ಸಂಪರ್ಕ ಇರಲಿ, ಆದರೆ ಅದು ವೈಚಾರಿಕ ಭೇದದಲ್ಲಿ ತಗೊಳ್ಳೋದು ಬೇಡ. ಯಾಕೆ ಬೇಕು? ನಾನು ಓದುವಾಗ ಏನು ಒಳಗಡೆ ಕೂತು ಓದ್ತೇನೆ ಅದು ಗ್ರಂಥದ ಹಿನ್ನೆಲೆಯಲ್ಲಿ ಇರುತ್ತೆ. ಅದನ್ನು ನೀವು ಒಪ್ಪದೆ ಹೋದ್ರೆ ನನಗೇನು ತೊಂದರೆ ಇಲ್ಲ. ಯಾಕೆಂದ್ರೆ ಅಪ್ಪಯ್ಯ ದೀಕ್ಷಿತರು ಮತ್ತೆ ವಿಜಯೇಂದ್ರ ಸ್ವಾಮಿಗಳು ಎಷ್ಟು ಆತ್ಮೀಯರಾಗಿದ್ರು. ವಿಜಯೇಂದ್ರ ಸ್ವಾಮಿಗಳು 104 ಗ್ರಂಥಗಳನ್ನು ಬರೆದ ಪ್ರಚಂಡರು. ಅಪ್ಪಯ್ಯ ದೀಕ್ಷಿತರು ಮಾಯಾವಾದದಲ್ಲಿ ಪ್ರಚಂಡರು. ಅವರಿಬ್ರು ಒಟ್ಟಿಗೆ ಇರಲಿಲ್ವಾ? ವಿಚಾರಧಾರೆ ಬೇರೆ ಇದ್ರೂ ಕೂಡ ಒಟ್ಟಿಗೆ ಇದ್ರು.
ಕಾಂಚಿ ಪರಮಾಚಾರ್ಯರು ಮತ್ತೆ ವಿದ್ಯಾಮಾನ್ಯರು ಇರಲಿಲ್ವಾ? ಇದ್ರು. ಕಂಚಿಯ ಪರಮಾಚಾರ್ಯರು ಚಂದ್ರಶೇಖರೇಂದ್ರ ಸರಸ್ವತಿಗಳು ಅವರು ಮತ್ತೆ ವಿದ್ಯಾಮಾನ್ಯರು ಬಹಳ ಆತ್ಮೀಯತೆಯಿಂದ ಮಾತನಾಡ್ತಾ ಇದ್ರು. ಅದಕ್ಕಿದಕ್ಕೇನಿಲ್ಲ. ಆದರೆ ವೈಯಕ್ತಿಕ ಅಭಿಪ್ರಾಯ ವೈಯಕ್ತಿಕವಾಗಿ ಗೌರವಿಸ್ತೇವೆ. ಆದರೆ ಅದು ಯಾವತ್ತೂ ಕೂಡ ಸ್ನೇಹಕ್ಕೆ ಸಂಬಂಧಕ್ಕೆ ಅಡ್ಡಿಯಾಗಬಾರದು. ಪೇಜಾವರ ಸ್ವಾಮಿಗಳ ನಿಲುವು ಅದೇ ಆಗಿತ್ತು. ಎಲ್ಲ ಸಜ್ಜನರ ನಿಲುವು ಅದೇ ಆಗಿರುತ್ತೆ. ಅದರಿಂದಾಗಿ ಇಲ್ಲಿ ಮತದ ವಿಮರ್ಶೆ ನಡೀಬೇಕು. ಆ ಮತದ ವಿಮರ್ಶೆ ಹೀಗಿರುತ್ತೆ. ಅದರಿಂದಾಗಿ ನಾವು ಇದನ್ನ ಒಪ್ಕೊಳ್ಳೋದು ಕಷ್ಟ ಆಗುತ್ತೆ. ಜೀವ ಪರಮಾತ್ಮ ಇವರಿಬ್ಬರು ಒಬ್ಬರೇ ಅಂದ್ರೆ ನನಗಂತೂ ಅನುಭವಕ್ಕೆ ಬಂದಿಲ್ಲ. ಅಹಮನ್ಯ ಇತ್ಯೇವ ಅನುಭವ. ದೇವರ ಬಗ್ಗೆ ಭಕ್ತಿ ಯಾಕೆ? ಭಕ್ತಿ ಅಂದ್ರೆ ಏನು? ದೇವರು ದೊಡ್ಡವನು ಅನ್ನುವ ಭಾವ. ಆ ಭಾವ ಯಾವಾಗ ಬರುತ್ತೆ? ಅವನು ನನಗಿಂತ ಹೆಚ್ಚಿನ ಗುಣಗಳಿದ್ದಾಗ ಅವನ ಮಹತ್ವವನ್ನು ತಿಳಿದು ನಾನು ಅವನನ್ನು ಒಪ್ಪಿಕೊಳ್ತೇನೆ. ಅದು ನನ್ನ ಅನುಭವಕ್ಕೆ ಬರೋದೇ ಇಲ್ಲ. ಅವನನ್ನೇ ನಾನು ಪೂಜೆ ಮಾಡ್ತೇನೆ ಅಂತ. ಇಲ್ಲ, ಅದು ವ್ಯಾವಹಾರಿಕ. ಎಲ್ಲಿ ಹೇಳಿದೆ? ಎಲ್ಲೂ ಹೇಳಿಲ್ಲ. ಈ ಸತ್ತಾತ್ರೈವಿಧ್ಯ ಅಂತ ಕರೆದ್ರಲ್ಲ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ. ಇದು ಯಾವ ಶಾಸ್ತ್ರದಲ್ಲಿ ಹೇಳಿದೆ? ಯಾವ ಶಾಸ್ತ್ರದಲ್ಲಿಯೂ ಹೇಳಿಲ್ಲ. ನಾವು ಹೇಳಿದ್ದೇವೆ ಅಷ್ಟೇ. ಇದನ್ನು ಒಪ್ಪಿಕೊಳ್ಳಲಿಕ್ಕೆ ಬರೋಲ್ಲ ಅಂದು. ಗೀತೆಯಲ್ಲಿ ಎಲ್ಲಿಯೂ ಕೂಡ ನಾನೇ ನೀನು ಅಂತ ಹೇಳಿದ್ದಾನ? ಇಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ವೇದ ಇದೆ. ಅದರ ಹಿಂದೆ ಮುಂದೆ ನೋಡಬೇಕು ನೀವು. ಏನಿದೆ? ಆದಿಕಾಲದಲ್ಲಿ ಬ್ರಹ್ಮವೊಂದೇ ಇತ್ತು. ಅದು ತನ್ನನ್ನು ಬ್ರಹ್ಮ ಎಂದುಕೊಂಡಿತು. ನಾನು ಬ್ರಹ್ಮ ಎಂದುಕೊಂಡಿತು. ಅಷ್ಟೇ ಅಲ್ಲಿರೋದು. ಅದನ್ನ ನಾವು ಅಂದ್ಕೊಳ್ಬೇಕು ಅಂತ ಯಾಕೆ ಅಂದ್ಕೋಬೇಕು? ಇದು ಪ್ರಶ್ನೆ. ಎಲ್ಲಕ್ಕಿಂತ ಮೊದಲು ಇದಮಗ್ರೇ, ಎಲ್ಲಕ್ಕಿಂತ ಮೊದಲು ಬ್ರಹ್ಮ ಹೊಂದಿತ್ತು. ಅದು ತನ್ನನ್ನ ಕುರಿತು ಅಂದುಕೊಂಡಿತು, ನಾನು ಬ್ರಹ್ಮನಿದ್ದೇನೆ ಅಂತ. ನಾನು ಅನ್ನೋದಕ್ಕೆ ಯಾವತ್ತೂ ಕೂಡ ಅವರವರು ಅಂತಾನೆ ಅರ್ಥ ಮಾಡ್ಕೊಳ್ಳೋದು. ನಾವು ಕೇಶವನು ಹೇಳಿದನು ನಾನು ಕೇಶವ ಎಂದು ಈ ವಾಕ್ಯ ಇದೆ. ಇದನ್ನು ನಾನು ಹೆಂಗೆ ಅರ್ಥ ಮಾಡ್ಕೊಳ್ತೇನೆ? ನಾನು ಅಂತ ಹೇಳ್ತಾ ಇರೋದಲ್ಲಿ ನಾನು ಅನ್ನೋ ಶಬ್ದ ಕೇಶವ ಅಂತ ಅರ್ಥ ಅಂತಾನೆ ನಾನು ಅರ್ಥ ಮಾಡ್ಕೊಳ್ಳೋದು. ನಾನು ಕೇಶವನು ಅಂತ ಹೇಳಿರೋದ್ರಿಂದಾಗಿ, ಆ ಮಾತನ್ನು ನಾನು ಆಡಬೇಕಾದ್ರಿಂದಾಗಿ ನಾನು ಕೇಶವ ಅಂತ ಹೆಂಗೆ ಅರ್ಥ ಮಾಡ್ಕೊಳ್ತೇನೆ? ನಾನು ಮಾಡ್ಕೊಳ್ಳಿಕ್ಕಾಗಲ್ಲ. ಅದೇ ಪ್ರಶ್ನೆ. ಹೇಗೆ ಅನ್ಕೊಂಡ್ವಿ ನಾವು? ನನ್ನ ಸ್ಪಷ್ಟವಾದ ಅನುಭವಕ್ಕೆ ಬರ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ಮಮ ಸಾಧರ್ಮ್ಯಮಾಗತಾಹ ಅಂತ. ನನ್ನಂತೆ ಇದ್ದಾನೆ ಅಂತ. ನಾನು ಹೇಗೆ ನಾನೇ ಆಗ್ಬಿಡುತ್ತೇನೆ ಅಂತ ಅಂದುಕೊಳ್ಳೋದು? ಎಲ್ಲಿಯೂ ಕೂಡ ನೀವು ಸರಿಯಾಗಿ ನೋಡಿದರೆ ಆ ತರಹದ ವಾಕ್ಯಗಳೇ ಇಲ್ಲ. ಭಕ್ತಿ ಮಾಡಬೇಕು. ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ. ಭಕ್ತಿಯಿಂದ ನನ್ನನ್ನು ನೋಡಲು ಸಾಧ್ಯ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂತವಂತ ಇಮೇ ದೇಹಾ ನಿತ್ಯಸ್ಯೋಕ್ತಾ ಶರೀರಿಣಃ. ಈ ಎಲ್ಲ ಜೀವಗಳಿಗೆ ಕೊನೆ ಅನ್ನೋದಿದೆ. ನಿತ್ಯವಾದ ಜೀವನಿಗೆ ಅನಿತ್ಯವಾದ ದೇಹಗಳಿದೆ. ವಿಶ್ವಂ ಸತ್ಯಂ ಮಘವಾನ ಯುವೋ ಹೃದಾಪಶ್ಚನ ಪ್ರಮಿನಂತಿ ವ್ರತಂ ವಾಂ ಅಂತ ವೇದ ಇದೆ. ಈ ಜಗತ್ತು ಸತ್ಯ, ದೇವರು ಸೃಷ್ಟಿ ಮಾಡಿದ್ದು. ದೇವರ ವ್ಯೂ ಏನು? ನಾನು ಜೀವರಿಗಾಗಿ, ಜೀವರ ಬೆಳವಣಿಗೆಗಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದೇನೆ ಎನ್ನುವ ಭಾವ ಇದೆ. ದೇವರ ವ್ಯೂ ಏನು? ಅದರಿಂದಾಗಿ ದೇವರಿಗೆ
ನಾನು ಸುಳ್ಳೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾ ಇದ್ದೇನೆ ಅಥವಾ ಈ ಪ್ರಪಂಚ ಇಲ್ವೇ ಇಲ್ಲ ಅಂತ ದೇವ್ರಿಗನ್ಸಿದ್ಯಾ? ಸುಮ್ಮನೆ ನಾನು ಇದನ್ನೆಲ್ಲ ಮಾಡಿದ್ದೇನೆ ಇವರು ಉದ್ಧಾರಕ್ಕೆ ಅಂತ ಅನ್ಸಿದ್ಯಾ? ಇಲ್ಲ, ಎಲ್ಲಿಯೂ ಹಾಗೆ ಹೇಳಲಿಲ್ಲ ಅವನು. ಎಲ್ಲ ಕಡೆ ಹೇಳೋದು ನಾನು ಪುರುಷೋತ್ತಮನಿದ್ದೇನೆ, ಪುರುಷರಲ್ಲಿ ಉತ್ತಮ ಪುರುಷ ಇಬ್ರು, ಅಕ್ಷರ ಪುರುಷ ಕ್ಷರ ಪುರುಷ. ಕ್ಷರ ಪುರುಷ ಅಂತಂದ್ರೆ ಇಡೀ ಜೀವರು, ಸಮಗ್ರ ಜೀವರೇನಿದ್ದಾರೆ ಅವರು ಕ್ಷರ ಪುರುಷರು, ಯಾಕೆಂದ್ರೆ ಅವರ ಶರೀರ ನಾಶ ಆಗುತ್ತೆ. ಅಕ್ಷರ ಪುರುಷ ಅಂದ್ರೆ ಯಾರ ಶರೀರ ನಾಶ ಆಗಲ್ವೋ ಅವರು ಅಕ್ಷರ ಪುರುಷ. ಅಂದ್ರೆ ಲಕ್ಷ್ಮಿ, ಜೀವನಿಗಿಂತ ಲಕ್ಷ್ಮಿಗಿಂತ ಉತ್ತಮನಾದವನು ನಾನು ಅಂತ ದೇವರು ಹೇಳ್ತಾ ಇದ್ದಾನೆ. ಹೆಂಗ್ ಅನ್ಕೋತೀರ ನೀವು? ರಾಮಾಯಣದಲ್ಲಿ ಯಾವುದೇ ಕಡೆ ಇದನ್ನೇ ಹೇಳಲಿಲ್ಲ. ಅದು ಹೇಳಲಿಕ್ಕೆ ಹೋದ್ರೆ ಅಸಂಗತ ಆಗೋಗುತ್ತೆ. ವಸ್ತುತಃ ನಾನು ನೀನೇ, ಆದ್ರೂ ಕೂಡ ನೀನು ದುಷ್ಟ ಅಂತ ಹೇಳ್ಬೇಕಾ ರಾವಣನಿಗೆ? ನಾನೆಲ್ಲ ನೀವೇ, ಆದ್ರೂ ನೀವೆಲ್ಲ ಸರಿ ಇಲ್ಲ ಹೇಳ್ಬೇಕಾ? ಯಾವ ಜಗತ್ತಿನ ನಡೆಯೂ ಕೂಡ ಅದು ಮುಂದುವರಿಯುವುದಿಲ್ಲ. ಈ ಎಲ್ಲ ಸಮಸ್ಯೆಗಳು ಉಂಟು. ಈ ಸಮಸ್ಯೆಯನ್ನು ಯಾರೂ ಪರಿಹಾರ ಮಾಡಲಿಕ್ಕೆ ಆಗಲ್ಲ. ಇದು ಇರುವಂತಹದ್ದು. ಎಷ್ಟು ನೋಡಿದರೂ ಕೂಡ ನೀವು ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ ಅಂತ ಎಷ್ಟು ಮಾತುಗಳುಂಟು. ಇದು ನನ್ನ ಅನುಭವಕ್ಕೆ ಬರ್ತಿಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ನಾವು ಇವತ್ತು ಯಾವ ಶಾಸ್ತ್ರವನ್ನು ಕೂಡ ನನಗೆ ಈ ಶಾಸ್ತ್ರದಲ್ಲಿ ನಾನಿದ್ರೆ ಅವರ ಮೆಚ್ಚುಗೆ ಇದೆ, ಇವರ ಮೆಚ್ಚುಗೆ ಇದೆ, ಅಥವಾ ನಾನು ಈ ಶಾಸ್ತ್ರವನ್ನ ನಮ್ಮ ಹಿಂದಿನವರು ಹೇಳ್ತಾ ಇದ್ದಾರೆ ಅಂತ ಒಪ್ತೇನೆ ಅಂತ ಇರಬಾರದು. ನೀವು ಮಧ್ವರನ್ನು ಹಾಗೆ ಪ್ರಶ್ನೆ ಮಾಡಿ, ಉತ್ತರ ಸಿಕ್ಕಿದ್ರೆ ಇರಿ, ಇಲ್ಲ ಅಂದ್ರೆ ಮಧ್ವರನ್ನು ಒಪ್ಪದಿರಿ. ಮಧ್ವರನ್ನೂ ಪ್ರಶ್ನೆ ಮಾಡಿ ಒಪ್ಪ್ರಿ, ಶಂಕರರನ್ನು ಪ್ರಶ್ನೆ ಮಾಡಿ. ಯಾರು ಪ್ರಶ್ನಾತೀತರಲ್ಲ, ಆದರೆ ಪ್ರಶ್ನೆ ಮಾಡುವ ವಿಧಾನ ಒಂದನ್ನು ನೋಡಿಕೊಳ್ಳಿ ಅಷ್ಟೇ. ಇದು ಅನಿವಾರ್ಯ. ಯಾಕೆಂತಂದ್ರೆ ನಾವು ಒಂದು ದಾರಿಯನ್ನು ಕಂಡುಕೊಳ್ಳಲೇಬೇಕು. ದಾರಿಯನ್ನು ಕಂಡುಕೊಳ್ಳದೆ ಹೇಗಿರಬೇಕು? ಇದು ಯಾವುದರ ಗೊಡವೆಯೂ ಇಲ್ಲದೆ ಇರ್ಲಿಕ್ಕಾಗೋದೇ ಇಲ್ಲ, ಎಲ್ಲೋ ಒಂದು ಕಡೆ ಅಂಟಲೇಬೇಕು. ಇದು ಅದರಿಂದಾಗಿ ವಿಚಾರ ಮಾಡಲೇಬೇಕು. ವಿಚಾರ ಇಲ್ಲದೆ ಇರ್ಲಿಕ್ಕಾಗಲ್ಲ. ನಿರ್ವಿಚಾರವಾಗಿ ಇರೋದಾ? ಗೊಂದಲ, ಪ್ರಶ್ನೆ ಬರಬೇಕು, ಗೊಂದಲ ಇರಬಾರ್ದು. ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡಿದ್ದನ್ನು ಒಪ್ಕೊಳ್ತೇನೆ ಅಂತ ಹೇಳಿ ಇರಬೇಕು. ಅದು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇರಬೇಕು. ಅದು ಒಂದು ಕೊನೆ ಆಗಲ್ಲ. ನಿರಂತರ ಚರ್ಚೆ, ನಿರಂತರವಾದ ಪ್ರಯತ್ನ. ಯಾವ ಜೀವವೂ ಚಿಂತನೆ ಮಾಡ್ತಾ ಇರಬೇಕು. ಇದು ಅನಿವಾರ್ಯ. ಸುಲಭವಲ್ಲವೋ ಮಹದಾನಂದ. ಸುಲಭನ ಆನಂದ? ಎಷ್ಟು ಕಷ್ಟಪಡಬೇಕು. ಆದರೆ ಗೊಂದಲಗೆಟ್ಟು ಟೆನ್ಷನ್ ತಗೊಂಡು ಅದನ್ನು ಮಾಡೋ ಅಗತ್ಯ ಇಲ್ಲ. ಆರಾಮಾಗಿ. ಹೀಗಾಗಿ ಎಲ್ಲಿಯೂ ಗೊಂದಲಕ್ಕೆ ಒಳಗಾಗೋದು ಬೇಡ. ಸ್ವಲ್ಪವೇ ನಡೆದರೂ ಕೂಡ ನಮಗೆ ಗುರಿ ಸಿಗತ್ತೆ. ಅದರಿಂದಾಗಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂದ ದೇವರು. ನಿರಂತರ ಚರ್ಚೆ ಮಾಡ್ತಾ ಇರಿ, ಸಜ್ಜನರ ಸಂಘದಲ್ಲಿ ನಡೀತಾ ಇರಿ. ಹಾಗಾದ್ರೆ ತತ್ವಮಸಿ ಅಂತ ಇದೆಯಲ್ಲ, ತತ್ವಮಸಿ ಅಂದ್ರೆ ಅದು ನೀನು ಅಂತ ಅರ್ಥ ಅಲ್ವೋ? ಇದ್ರ ಬಗ್ಗೆ ನಾಳೆ ಮಾತನಾಡುವ. 8 ಆಗಿದೆ, 8 ಜಾಸ್ತಿ ಆಯ್ತು. 8, 4 ಸಾಕು. ಕೃಷ್ಣಾರ್ಪಣಮಸ್ತು.